ಇಲ್ಲಿಂದ ಶುರು. ಅದೇ ರಾತ್ರಿ ಮಾತ್ರ ಹೇಳಿಲ್ಲ, ಬೆಳಗ್ಗೆ ಇನ್ನೊಮ್ಮೆ ವಿಚಾರ ಮಾಡಿ ಹೇಳ್ತೇವೆ ಅಂತ. ಅದಕ್ಕೆ ಇನ್ನೆಲ್ಲ ಮಗಳ ಜೊತೆ ಮಾತಾಡ್ತೇನೆ ಅಲ್ಲ ಬಿಡ್ತಿರ್ಲಿಲ್ಲ, ಆದ್ರೆ ಅಮ್ಮನ ಜೊತೆ ಸಿಕ್ಕಿಲ್ಲ. ಬರ್ತೀರಾ ರಾಜ? ಅನ್ವಟ್ಟಿಗೆ ಬರ್ತೀರಾ? ಹಾಂ ಬರ್ತೀನಪ್ಪ. ನಡೀರಿ. ಬರ್ತೀವಿ ಮಶಿ, ಬರ್ತೀರಾ? ರೆಡಿ ರೆಡಿ. ನಾನು ಅನ್ವಟ್ಟಿಗೆ ನೋಡಿಲ್ಲ. ಹೌದು. ಸೀಟು ಖಾಲಿ ಇತ್ತು, ಬರ್ಬೋದಾಗಿತ್ತು ನೀವು. ಅಲ್ಲ ಪರಿಸ್ಥಿತಿ ಈಗ ಅವಳ ಆತರ ಇಲ್ಲ, ನಾವು ಹೌದಾ? ಸುಮ್ಮನೆ ಕರೆಯೋದು ಆತರ ಅಲ್ಲ ಇಲ್ಲೇ ಸೀಟು ಖಾಲಿ ಇತ್ತು, ಇವರೆಲ್ಲ ಹೋಗಿದ್ದಾಗ ನಾನಿರ್ಲಿಲ್ಲ. ಹೌದು. ಅನ್ವಟ್ಟಿಗೆ ನೋಡಿಲ್ಲ. ಮದುವೆ ನಮ್ಗಿಂತ ಮೊದಲು ಮದುವೆ ಆಗಿತ್ತಲ್ಲ. ಹವಣೆ ಆಗ್ತೈತೆ, ಬೈಸದ ಅಗ್ದೇ ಹವಣೆ ಆಗ್ತೈತೆ ಅಷ್ಟೇ. ಈಗ ಒಬ್ರಿಗೆ ಏನಾರ ಮಲ್ಕೋಕ್ ಅನ್ಸಿದ್ರೆ 3 ಜನ ಇಲ್ಲಿ ಬಂದು ಅಡ್ಡ ಆಗ್ಬೋದು. ಅಲ್ಲ ಹಿಂಗೆ ಕೂತಿದ ಅಂತಂದ್ರೆ काय आगे साहेब जमली का जागा? ಮಸ್ತ್ ಜಮ್ಲಿಕ. ಅವರು ಬಾಲ್ಕನಿ ಬೇಕಂತ ಚೆಂದ ಹೋದ್ರಪ್ಪ. ಬಾಲ್ಕನಿ ಬಾಲ್ಕನಿ ಸೀಟಾ? ನಾವು ನಮ್ಮ ಕಾಲು ನೋವು ಬಾಲ್ಕನಿ ಬಿಟ್ಬಿಟ್ಟೆ. ನಾವೆಲ್ಲ ಸ್ಟಾಲ್ ಸೀಟು. ಮೊನ್ನೆ ಹಂಗೆ ಆಯ್ತಪ್ಪ, 45 ಮಿನಿಟ್ ಹತ್ತೋರ ಪಿಕ್ಚರು ಹೆಂಡ್ತಿ ಹಗಲೆಲ್ಲ ಹೊಡಿತಿದ್ನಲ್ಲ ಅಮ್ಮ. ಎದ್ದು ಬಾರ ಐತ್ಲಾಗ ರಾಜಪ್ಪ ಅಲ್ಲ ಹೊಡಿಯುತ್ತಾನ, ನಾವು ಎಷ್ಟು ಹೊಡಿಲಿಕ್ಕತ್ತಾನೆ. ಎದ್ದು ಬಾರ ನಮ್ಮವ್ವ ಅಂತ ನಮ್ಮ ಅಮ್ಮ ಮನೆ ಕಟ್ಟಿ ಬರ್ ಕುಂತ ಹಣ ಹೊಡಿತಿದ್ದವ. ಆಮೇಲೆ ಜಯಣ್ಣ ಮನೆಗೆ ಹೋಗ್ಬೇಕು ನಾವು. ಅವ್ರು ಇಲ್ಲಿದ್ದಾರ ಅಲ್ಲಿದ್ದಾರ ಯಾರಿಗೂ. ಇಲ್ಲ ಒಂದ್ಸಲ ಜಯಣ್ಣ ಅಂದ್ರೆ ಫೋನ್ ಮಾಡಿ ಯಾವಾಗ ನೀವು ಬರ್ತೀನಿ ಅಂತೀನಿ, ಬರೋದೇ ಇಲ್ಲ, ಬನ್ನಿ ನಮ್ಮ ಮನೆಗೆ. ಹೌದು, ಜಯಣ್ಣನ ಮನೆಗೆ ಹೋಗೋದ. ಅದ ಅವರು ಇಲ್ಲೂ ಅಲ್ಲಿ ಓಡಾಡ್ಕೊಂಡಿರ್ತಾರೆ. ಈ ಗುರಣ್ಣ ಹೆಂಡ್ತಿ ಹಂಗೆ ಅವ್ನು 4 ಜನ ಗ್ರೇಟ್ ನೋಡಿ, 4 ಜನ ಮಕ್ಕಳು ಒಂದೇ ಕಡೆ ಇದ್ದಾರಂತೆ. ಎಷ್ಟು ವರ್ಷ ಮದುವೆ ಮಾಡ್ಕೊಂಡು. ಯಾರ ಮಕ್ಕಳು? ಜಯಣ್ಣನ ಮಕ್ಕಳು 4 ಜನ ಹೆಣ್ಸ್ ಮಕ್ಕಳು ಒಂದೇ ಮನೆಗೆ ಇದ್ದಾರಂತ. ಅಷ್ಟೊಂದು ಮದುವೆ ಆಗಿದೆ. ಆಶ್ಚರ್ಯ ಸುದ್ದಿ ಅಲ್ಲನ. ಈಗಿನ ಕಾಲಕ್ಕೆ ಅದೇ ನಮಗೂ ಆ ಮಾದನ್ ಜಯಣ್ಣನ ತಮ್ಮ ಮಾದನ್ ಮಗಳದು ಮದುವೆ ಆಯ್ತು. ರಿಸೆಪ್ಷನಿಗೆ ಹೋಗಿದ್ವಿ ನನಗಿಂತ. ಅವಾಗೆಲ್ಲ ಜಯಣ್ಣನ ಬಳಗ ಭೇಟಿಯಾಗಿತ್ತು. 4 ಜನ ಗಂಡಸ್ ಮಕ್ಕಳು. ನಿನ್ನ ಫ್ರೆಂಡ್ಸ್ ಯಾರು ಇರ್ತಾರಲ್ಲಿ? ಅವನ ಫ್ರೆಂಡ್ಸ ಪ್ರಭಾಕರ, ಚಂದ್ರು, ಆಮೇಲೆ ಈಗ ನಾವು ಮುಡಿಯೋರ್ ಮನೆ ಹೇಳಿದ್ನಲ್ಲ ಮೋನೆ ಅಂದಂಗ 7 ಹೊಡಿತು 7 ಮೋನೆ. ಚಂಪಿಗೆ ಮೋಹನ. ಆ ಟೆಂಬೆ ಮೋಹನ ಈಗ ಅಲ್ಲೇ ಇರ್ಬೇಕು. ಹುಚ್ಚ ನಿಮ್ಮಪ್ಪ 7 ಹೊಡಿತು 7 ಮನೆ ಆತ. ಅವ್ರ ವ್ಯವಸಾಯ ಹೇಳವ ಇವ್ರು ಓದ್ತಾ ಕೂತಿರ್ತಾರೆ ನೋಡ, ಬುದ್ಧಿ ಏನಾಗ್ತಿದೆ ಓದ್ತಾ ಕೂತಿರ್ತಾರೆ. ಅಂದ್ರೆ ಕಿಡಿಕಿತ್ತ ಅವ್ರ ಮನೆ ಹೊರಗೆ ಇದಕ್ಕೆ. ಕೊನೆಯ ಮನೆ ಮಾತು ಅಲ್ಲೇ ಇದ್ದ. ನನ್ನ ಕೊನೆಯ ಮಾತು ಅಟ್ಟ ಹಾಗೆ ಇದೆಯಾ? ಅಲ್ಲಿ ಏನೇನೋ ಇದು ಹೊಟ್ಬಿಟ್ಟಾರಂತೆ. ಕನ್ನಡ ಪುಸ್ತಕ ಓದುತ್ತಿದ್ದೆ. ಬುದ್ಧಿ ನೋಡ ಓದ್ಲಿಕ್ಕೆ ಮಾಮ ನಿಮ್ ಕ್ಲೋಸ್ ಫ್ರೆಂಡ್ ಕೊನೆಯ ಅಂದ್ರೆ ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್. ಅದೇ ಗಣೇಶ ಗಂಟಸ. ಇವರೆಲ್ಲ ಇದ್ದಾರ ಕಿಟ್ಟಿ ಮನೆಯವರೆಲ್ಲ ಇರ್ಬೇಕು.
ಕಿಟ್ಟಿ ಮನೆಯಲ್ಲಿ ಕಿಟ್ಟಿ ಅಮ್ಮ ಒಬ್ಬರೇ ಈಗ ಅಮ್ಮ ಕಿಟ್ಟಿ ತಮ್ಮ ಹೆಂಡತಿ ಅಲ್ಲೇ ಇದ್ದಾರೆ. ಒಬ್ಬ ತಮ್ಮ ಹೆಂಡತಿ ಅಲ್ಲಿದ್ದಾರೆ. ಒಬ್ಬ ತಮ್ಮ ಬೇರೆ ಜಾತಿ ಇಟ್ಟು ಮಾಡ್ಕೊಂಡಲ್ಲ ಅವ ಊರವ್ರಿಗೆ ನೆಹರು ನಗರ ನಮ್ಮ ಹನುಮಂತರ ಕಡೆ ಅಲ್ಲಿ ಮನೆ ಮಾಡ್ಯಾನ. ಯಾರ ಹಾಂ ಶ್ರೀನಾಥ ಬೇರೆ ಜಾತಿ ಅವ್ರ ಹಾಂ ಲಿಂಗಾಯತರ ಮನೆ ಇದ್ವಲ್ಲ ಎರಡು ಮಾದೇವಪ್ಪ ಇವರು ಗೋಡಂಬರಿ ಪಕ್ಕಕ್ಕೆ ಅಲ್ಲೆಲ್ಲ ಈ ಟೆಂಬೆ ಮನೆ ದ್ಯಾಪ ಮಾಸ್ಟರ್ ಮನೆ ಬಾಜಕ್ಕೆ ಎರಡು ಲಿಂಗಾಯತ ಮಲ್ಲೇಶಪ್ಪ ಇದು ರೇಡಿಯೋ ಕೇಳಲಿಕ್ಕೆ ನಮ್ಗೆ ಮಲ್ಲಾರಪ್ಪ ಮಲ್ಲೇಶಪ್ಪ ಅಲ್ಲ ನಮ್ಗೆ ಕಟ್ಟಿ ಮೇಲೆ ಕೂಡ್ತಿದ್ವಿ ರೇಡಿಯೋ ಕೇಳಕ್ಕೆ ಅವ್ರ ಮನೆ ರೇಡಿಯೋ ರೇವಣಿ ಅಷ್ಟೊಂದು ಹಾಡು ಕೇಳಲಿಕ್ಕೆ ಹೊರಗೆ ಕಟ್ಟಿದ್ವಿ ಕೂಡ್ತಿದ್ವಿ. ಈಗ ಹಾಡು ಬರ್ತಾವ ಕನ್ನಡ ಅಲ್ಲ ಆಗ 7:45 8 ಗಂಟೆಗೆ ಗೀತೆ ಇರ್ತಿತ್ತು. ಆ 15 ನಿಮಿಷ ಬರೋ ಹಾಡಿಗೆ ಕಟ್ಟಿದ್ವಿ ಓಡಿ ಬಂದು ಕೊಡೋದು ಅವ್ರ ಮನೆ ಹಾಕ್ತಾರಂತ. ಅವ್ರು ಒಂಚೂರು ಸಣ್ಣ ಮಾಡ್ಬಿಟ್ರು ಅಯ್ಯೋ ಸಣ್ಣ ಮಾಡ್ಬಿಟ್ರು ನೋಡು. ಅವ್ರಿಗೆ ಲಿಂಗಾಯತರ ಮನೆ ಹೋಗಂಗಿಲ್ಲ ಅವಾಗೆಲ್ಲ ಆ ಜಾತಿ ಮಾಡಿದ್ ನಮ್ಮ ಮನೆ ಲಿಂಗಾಯತರ ಮನೆ ಅವ್ರ ಮನೆಗೆ ಹೋಗಂಗಿಲ್ಲ. ಅಲ್ಲ 7:35 ಕನ್ನಡ ನ್ಯೂಸ್ 7:45 ಮುಗಿದಿತ್ತು. 7:45 8 ಗಂಟೆಗೆ ಚಿತ್ರಗೀತೆ. ಅಯ್ಯೋ ಇವಾಗ ಜನಗಳು ಮದ್ವೆನೂ ಮಾಡ್ಕೋತಾ ಇದಾರೆ. ಇವಾಗ ಜನಗಳು ಮದ್ವೆನೂ ಮಾಡ್ಕೋತಾ ಇದಾರೆ. ನಾನು ಯಾರಂತಾರೋ ಅಂತ ಕಾಯ್ತಿದ್ದೆ. ಅಲ್ಲ ಒಮ್ಮೆ ಅಲ್ಲ ಈಗ ಮನ್ಯಾಗ ಇದ್ದಾರೆ ಮನೆಗೆ ಮಾಡ್ತಾರೆ ಈಗ ಮನೆಗೆ ಅಲ್ಲ ನಮ್ನಾಗ ಇಷ್ಟು ಜಾತಿ ಇಷ್ಟ ಇದೆ. ಒಮ್ಮೆ ಈಕೆ ಫ್ರೆಂಡ್ ಬೇರೆ ಜಾತಿಗೆ ಯಾರೋ ಬಂದ್ಲು ಅಕ್ಕಿ ಮೇಲೆ ಹಿಂಗೆ ಹಿಡ್ಕೊಂಡು ಈಕೆ ಪಾನ್ಕ ಕುಡಿದಿದ್ಲ. ಅದಕ್ಕೆ ನಮ್ಮ ಅಪ್ಪ ಅಂದಿದ್ದ ಅಪ್ಪಿಕೊಂಡು ಕುಡಿಬೇಕಾಯ್ತೇನೋ ಆಕೆ ಹಿಂಗೆ ಹಿಡ್ಕೊಂಡು ಕುಡಿದಿಕ್ಕಿತ್ತ. ಆಕೆ ಹೋದ್ಮೇಲೆ ಅಂದಿದ್ದು ಇನ್ನೂ ನೆನಪದ ಅಪ್ಪಿಕೊಂಡು ಕುಡಿಬೇಕಾಯಿಲ್ಲ ಅಂತ ಅಂದ್ರೆ ವ್ಯಂಗ್ಯವಾಗಿ ಉಪ್ಪ ಕೊಟ್ಟು ಅಂದ್ರೆ ಅಷ್ಟು ಆಕೆ ಮೊಟ್ಟಿ ಕುಡ್ದದ್ದು ಇದು ಅಷ್ಟು ಜಾತಿದಿತ್ತು ನಮ್ಮ ಮನ್ಯಾಗ. ಬೈಯೋದ್ರೆ ಅಷ್ಟು ಸಿಟ್ಟು ಒಟ್ಕೊಂಡು ಕುಡಿದ್ಲು ಅಂತ ಆ ಲೋಟ ಇದ್ಲ ಕಡೆ ಅಂಗಳದ ಒಯ್ದಿಡುದು. ಈಗ ಮಾಮ ಇರ್ಬೇಕಾಯ್ತು. ಅದಕ್ಕೆ ಎಲ್ಲ ತಬ್ಬುಣ್ಣೆ ಮಾಡ್ಕೊಟ್ಟೆ. ಚಂದ್ರನ್ ತಂಗಿ ಯಶೋದ ಏನ ಅದೇ ಒಟ್ಟು ಯಾರೋ ಹಿಂಗೆ ಹಿಡ್ಕೊಂಡು ಕುಡಿದಂಗ ಅವ್ರು ಯಾರು ಬಂದಿರ್ಬೇಕು ಗಿಮ್ಲಾ ನನ್ನ ಫ್ರೆಂಡ್ಸ್ ಯಾರು ಮಾಮ ಬೈತಿದ್ರು ಅನಿಸ್ತಿಲ್ಲ. ಅಯ್ಯೋ ಒಮ್ಮೆ ಜನವರಿ 1 4 ಗಂಟೆ ಕೈಗೆ ಲೈಟ್ ಹಚ್ಲಿಕ್ಕೆ ಹೋಗಿ ಕನ್ನಡಿ ಹೊಡೆದಿದ್ಲ. ಒಂದು ದೊಡ್ಡ ಕನ್ನಡಿ ಕಟ್ಟಿ ಮೇಲೆ ಅದೇನೋ ತಪ್ಪಿ ತಳಬಿತ್ತು. ಈ ಕಸ ಮಗನ ಮನ್ಯಾಗ ಈ ಕನ್ನಡ ಯಾಕಂತೇಳಿ ಹೊಡೆದ್ ಬೈದಿಲ್ಲ ಹೆಂಗ ಅವ್ರು ಉಲ್ಟಾ ಬೈಯೋದು. ಈ ಕಸ ಮನ್ಯಾಗ ಈ ಕನ್ನಡಿ ಅದಕ್ಕಂತ ಕೆಡಬಿಟ್ರ. ಅಲ್ಲ ಈ ತರ ಬೈಯೋದು ಒಂದು ಯಾಕೆ ಅಳು ಬಂತ ಇಲ್ಲಪ್ಪ ಇಲ್ಲ ಅಲ್ಲ ನಗು ನಾನು ನಮ್ಮ ಅಪ್ಪನ ಮಾತು ಹಿಂಗೆ ಅಂತ ಅಲ್ಲ ಬೈಯೋದ್ರ ಸ್ಟೈಲ್ ತುಂಬಾ ಚೆನ್ನಾಗಿ. ಆಮೇಲೆ ಎಲೆ ಕೂದ್ಲು ಬಂದ್ರೆ ಈ ಸೊಳ್ಳೆ ಮಗ ಚಲೋ ಯಾಕೆ ಹೊಣ್ತಾನಂತ. ಕೂದ್ಲು ಬಂದ್ರೆ ಭಾರಿ ಶಿಟ್ಟು ಹೊಡ್ತಿತ್ತು ಅವ್ಗೆ ಯಾಕೋ ಇನ್ನು ಒಟ್ಟು. ಅಲ್ಲ ಏನಂತಿದ್ರು ಈ ಸೊಳ್ಳೆ ಮಗ ಯಾಕೆ ಚಲೋ ಹೊಣ್ತಾನಂತ ಬಂದ ಬಿಡ್ತು ನೋಡಿ. ಅಲ್ಲ ಎಷ್ಟು ಚೆನ್ನಾಗಿದೆ ಬಂದಾಗ ಇದೇ ವಾಕ್ಯ ಅವಂಗ ಹಿಂಗ ತೆಗೆದಿಟ್ಟು ಅನ್ಕೋತ ಹಿಂಗ ತೆಗೆದಿಡೋದು. ಇಲ್ಲ ಈ ತರ ಬೈಕ್ ಎಲ್ರಿಗೂ ಬರಲ್ಲ. ಅದೊಂದು ಆರ್ಟ್ ಅದು. ತುಂಬಾ ಚೆನ್ನಾಗಿದೆ. ನಾನು ಕೇಳಿರ್ಲಿಲ್ಲ, ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಈ ತರ ಬೈಯೋದು. ಇಲ್ಲ ಮಾಮ ಹಿಂಗ್ ಬೈತಿದ್ರು ಹಂಗ ಅದೇ ವ್ಯಂಗ್ಯವಾಗಿ ಮಾತಾಡೋದು. ಹಂಗಾಗಿ ನಾವು ಅಯ್ಯೋ ಬೈಯೋದು ಹಂಗೆ ಫಾಸ್ಟ್ ಇಟ್ಟಿದ್ದೀರಿ ನಾವು ಎಲ್ಲ ಹೆದರ್ತೀವಿ ಭಾಳ. ಅಟ್ಟದ ನಮ್ಮ ಅಜ್ಜಿ ಸಹಿತ ಅಯ್ಯೋ ರಾಘು ಬಂದ ಅಟ್ಟದ ಭಾಗ ಶಬ್ದ ಕೇಳಿಸ್ತು ಅಂತಿರ್ಲಿಕ್ಕೆ. ನಾವೆಲ್ಲ ಹಿಂಗೆ ಹೊತ್ಕೊಂಡೆ ಅಡ್ಡಾಡೋದು. ನಾನು ಹಿಂಗೆ ಒಂದ್ಸಲ ಫ್ರೆಂಡ್ ಮನೆಗೆ ಹೊಂಟಿದ್ದೆ, ಅದೇ ಯಶೋಧನ ಮನೆಗೆ ಹೊಂಟಿದ್ದೆ. ಅವನು ಒಳಗೆ ಕೂತಿದ್ದ. ಹಾಗಾಗಿ ನಾನು ಎಷ್ಟು ಲಕ್ಷ ಕೊಟ್ಟಿದ್ದೆ ಹಿಂಗಿತ್ತು ನಂದು ಇದು ಈ ಥರ. ಆಮೇಲೆ ನಾನು ಇಳದೊಂಚೂರು ದೂರ ಹೊದ್ಕೊಂಡು ಬಂದಾನ ಹೊರಗೆ ಜೋರಾಗಿ ಕೂಗ್ದ. ನಾನು ಹಂಗಾರೆ ಏನು ಯಾಕೆ ಹಿಡ್ಕೊಂಡು ಬಂದೆ ಸರ ಯಾಕ ಏನು ಎಲ್ಲ ಬಿಟ್ಟು ನಿಂತಿಲ್ಲ. ಆಮೇಲೆ ನಮಗೆಲ್ಲ ಅರ್ಥ ಆಗಲಿಲ್ಲ. ಆಮೇಲೆ ಅನ್ಕೊಂಡು ಆಮೇಲೆ ಮತ್ತೆ ಹಿಂಗೆ ಹೊತ್ಕೊಂಡು
ಆಮೇಲೆ ಆ ಸೀರೆ ಒಂಚೂರು ಏನಿರುತ್ತೆ ಸೀರೆಗಳು ಒಂಚೂರು ಏನು ತೆಳಗಿಟ್ರೆ ಇವತ್ತ ಜಾಡ್ಮಲ್ ಬರೋದ್ ಬೇಡ ಅಂತ ಹೇಳ್ಕಾಯ್ತು. ಹಿಂಗ ಅಲ್ಲ ಅಂದ್ರೆ ಈ ತರ ಮಾತು ಒಟ್ಟು ನಮಗ್ ಬೈದಂಗ ಆಗಿರ್ಬೇಕು. ಸೀರೆ ಮ್ಯಾಲ ಇಡ್ಬೇಕು, ತೆಳಗ್ ಇಡಬಾರ್ದು. ಸಾಕಲ್ಲ ತಿಳ್ಕೊಳ್ಳೋರ್ಗೆ ಅಷ್ಟು ಸಾಕು. ಜಾಡ್ಮಲ್ರಿಗೆ ಆಮೇಲೆ ನಮ್ಮ ಅಂಜ ಒಂಚೂರು ಅಲಂಕಾರ ಮಾಡ್ಕೊತಿದ್ದ ಹೈಸ್ಕೂಲ್ಗೆ ಹೋಗ್ತಾರೆ, ಅದಕ್ಕೂ ಜಗ್ಗೆ ಬೈತಿದ್ದ ಆಕಿಗೆ. ಹಂಗೆ ಮಾಡ್ಕೊತಿ ಹಿಂಗೆ ಮಾಡ್ಕೊತಿ ಅದಕ್ಕೆ ಆಕಿ ಆ ಕುಂಕುಮನ ಸಣ್ಣ ಹಚ್ಕೊತಿದ್ದ ಭಾರಿ ಬೈತಿದ್ದ. ಆಮೇಲೆ ಆಕಿಗೆ ಟೈಫಾಯ್ಡ್ ಆಯ್ತು. ಟೈಫಾಯ್ಡ್ 6 ತಿಂಗಳು ಆಯ್ತು ಆಕಿಗೆ. ಮರ್ಕಳ್ಸ್ ಬಂತು. ಅವಾಗ ಮೈ ಮೇಲೆ ಹೆಚ್ಚಿರ್ತಿಲ್ಲ. ಒಂದು ಮುಟ್ಟಿ ಕುಂಕುಮ ತಗೊಂಬರ್ರಿ, ನಮ್ಮಪ್ಪ ಕುಂಕುಮ ಹಚ್ಕೊಂಡು ತೋರ್ಸಿ ಹೋಗ್ತೇನೆ ಅಂತೇಳಿ ಅಂದ್ರೆ ಭಾಳ ಬೈತಿದ್ದ ಆಕಿ. ಇಷ್ಟೇ ಸಣ್ಣ ಹಚ್ಕೊತಿದ್ಲೆ ಯಾವಾಗ. ಅದಕ್ಕೆ ಅವಂಗೆ ಯಾವಾಗ ಕುಂಕುಮ ಎಲ್ಲಾರ್ದು ದೊಡ್ಡದಿರ್ಬೇಕ, ಒಟ್ಟು ಸಣ್ಣ ಹಚ್ಕೊಂಡ್ರು ಬೈತಿದ್ ಕಾಣಿಸ್ಬೇಕು ಅವಂಗೆ. ಯಾಕೆಂದ್ರೆ ನಂಗೆ ಅದೊಂದು ಮಾತು ಯಾಕದೇನಪ್ಪ ಅಂದ್ರೆ ಊಟಕ್ಕೆ ಕೂತಾಗ ನನ್ನ ರೂಮ್ನಾಗ ಕುಡಿಸಿ ಹೋಗಿದ್ರು. ಅವಾಗ ಮೊಟ್ಟೆ ಕುಂಕುಮ ತಗೊಂಬ ಯಾವ್ದಾರು ಓಡ್ಬಿಟ್ಟಿದ್ದ ರೂಮ್ನಿಂದ. ಸಿಟ್ಟಿಂದ ಅವಾಗೆಲ್ಲ ಡಾಕ್ಟ್ರ್ ಇದ್ದಿದ್ದಿಲ್ಲ, ಹನಗರದಿಂದ ಕರ್ಕೊಂಬರ್ತಿದ್ರು. ಟೆಬೆ ಡಾಕ್ಟ್ರನ್ನ ವಾರಕ್ಕೊಮ್ಮೆ ಕರ್ಕೊಂಬಂದು ಇಂಜೆಕ್ಷನ್ ಕೊಡೋದು ಅಕ್ಕಿಗೆ. ಒಮ್ಮೆ ಎಲ್ಲ ರೆಕಾರ್ಡ್ ಆಗ್ಲಿಕ್ಕತ್ತ ಲಕ್ಷ ಇರಲಿ. ಎಲ್ಲ ಮಜಾ ಇರುತ್ತೆ ಆಮೇಲೆ ನೋಡಿ. ಹೇಳ್ಬೇಕಾದ್ರೆ ಇನ್ನೇ ಯಾರು ಕೇಳಿದ್ರು ಕೇಳಿರ್ಬೇಕು. ಯಾಕಂದ್ರೆ ನಾ ಬಡಿಸ್ತಿದ್ದೆ ಸ್ವಲ್ಪ 12 ಗಂಟೆಗೆ. ನಿಮ್ದೇ ಕೂದ್ಲಿರ್ತಿದ್ದೆ ನನ್ನೇ ಬಿಡಿಸ್ತಿದ್ದೀರಿ ಪಾವ. ಅದಕ್ಕೆ ಏನೋ ಹೇಳಿದ್ ಕೇಳಲಾದ್ರು ನಾ ಏನು ಕತ್ಸಳೆ ಮಗ ಏನು ಹೇಳವ ಹಿಂಗೆ ಒಟ್ಟು ಕತ್ಸಳೆ ಮಗ ಸೊಳೆ ಅದಕ್ಕೆ ದಿಕ್ಕಿ ಕರಡಿ ಹೊಡೆದಾಗ ಹಂಗೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಕರಡಿ ಹೊಡೆದು ಬೈದಿ ಇಂಥವ್ರ ಮನೆ ಕರಡಿ ಯಾಕೆ ಈ ಸೊಳೆ ಮಗ ಮನೆ ಈ ಕರಡಿ ಅದಕ್ಕಂತ ಹಿಂಗೆ ಅವ್ರು ಹತ್ರ ಹೋಗಿ ಕೆನ್ ಪ್ಲೀಸ್ ಕ್ಲಾರಿಫೈ, ಇದು ಹೊಗಳೋದ ಬೈಯೋದು? ಇದು ಹೊಗಳೋದ್ರು ಬೈದ್ರು? ಅಲ್ಲ ಬೈಯೋದಿದೆ ನಮ್ಮಂತ ನಾವು ಸುಮ್ಮನೆ ನೇರವಾಗಿ ಇದು ಮಾಡ್ತೀವಲ್ಲ. ಇದು ತುಂಬ ಚೆನ್ನಾಗಿದೆ ಬೈಯೋ ಸ್ಟೈಲ್. ಇನ್ನು ಮದುವೆ ಆಗೋ ಹೊತ್ತಿಗೆ ಅವನಾಗಿತ್ತು ಎಲ್ಲ ಹೋಗಿದ್ದು ಸಿಟ್ಟು ಕೊಟ್ಟು. ಅವಾಗ ತುಂಬ ಶಾಂತ ಇತ್ತು. ಮೊದಲು ಭಾಳ ಸಿಟ್ಟಿತ್ತು ತಿಂತ್ಲಾಕ ಸೊಪ್ಪು. ಆಮೇಲೆ ಸೋಪ್ ತಿರ್ತಿತ್ತಲ್ಲ ಹೇಳಿದ್ರೆ ತಿಂತೀರೇನು ಕೂತು ತಿಂತೀರೇನು ಅಂತಿದ್ದ. ಅದು ನಮ್ದು ಸೌಳ್ ನೀರು ಹಚ್ಚಬೇಕು ಲಘು ಮುಗಿತಿದ್ದಿಲ್ಲ. ಅವಾಗ ಅದು ಆಗ ಐದರ ಒಂದು ಸೊಪ್ಪು ಇದು ಅದು ಕಟ್ಟಿ ಇದ್ರೆ ತಿಂತೀರೇನು ಹಚ್ಚಬೇಕು. ವಿನಾಯಕ ಸೊಪ್ಪು ದಿನಾದ ಹತ್ರ ಇದ್ದಾಗ ಹೇಳ್ಬೇಕು, ನಂದು ಹತ್ರಗೇನು ಹಚ್ಬೇಡ ಹೊಲಸಾಗಿಲ್ಲ, ಬರೀ ಒಂಚೂರು ಕುಕ್ಕಿ ಹಾಕ್ರಿ ಸಾಕು. ಆಮೇಲೆ ನಮ್ಮಮ್ಮ ಒಳ್ಳೆ ಎಣ್ಣೆ ಹೇಳಿದ್ರೆ ಕುಡಿತೀನೋ. ಪಾಪ ಅವ್ರು ಖರ್ಚಾಗಿರೋದು ಇಲ್ಲ ಬರ್ಲಿ ಕೇಳೋದು. ಅದೇ ಮತ್ತೆ ಈಗ ನಾವು ಕ್ಯಾನ್ ತರ್ತೇವಲ್ಲ ಎಣ್ಣೆ ಹಂಗೆ ತರ್ತಿದ್ದಿಲ್ಲ. ಇದು ಬಾಟ್ಲಿ ಇದು ಪೇಟೆಗೆ ಹೋಗಿ ತರೋ ಕೈ ಚೀಲದಾಗ ಬಾಟ್ಲಿ ಇಟ್ಕೊಂಡು ಹೋಗಿ ಅದಕ್ಕೊಂದು ದಾರನೂ ಕಟ್ಟಿರ್ತಿತ್ತು ಕಾಲಕ್ಕೆ. ಪಾಪ ನಮ್ಮಮ್ಮ ಬಾಟ್ಲಿನ ಎಷ್ಟು ದಿವ್ಸ ಮಾಡ್ತಿದ್ಲು. ನಮಗೀಗ 3 ಲೀಟ್ರ್ ತಂದಿಟ್ರು ಇದಾಗ ಭಾಳ ಇದರಿಂದ ಮಾಡ್ತಿಲ್ಲ. ಮೊದಲಿಂದ ನಾವು ಬಟ್ಟೆ ಹೋಗಿ ಕೆಲಸ ತಂದರೆ ಆ ನೊಟ್ಟಿಗೆ ಯಾವಾಗ ಒಟ್ಟು ಹೆದರ್ಕೋತ ಹೇಳಿದ್ರು ನಾವು. ಆಮೇಲೆ ಯಾವಾಗಾರ ಅವ್ನು ಸೋಪ್ ಹಚ್ಚ ಮುಂದೆ ಬಂದ ಅಂದ್ರೆ ನಂದನ ನಮ್ಮ ಅಪ್ಪಂದನ ಹಸಿ ತಿಕ್ತಾಳ ಹಂಗ ಅಪ್ಪಂದ ಇರ್ತದೆ ಹಸಿ ತಿಕ್ತಾಳ. ನಮ್ದೆಲ್ಲ ಮದುವೆ ಆದ್ಮೇಲೆ ತರ್ಸಿ ಇಡ್ತಿದ್ವಿ ನಾವು. ಬೈತಾನವ ಅವ್ನು ಹೇಳ್ಬೇಡ್ರಿ ನಾವು ಅವ್ರಿಗೆ ಆಗ್ತಾವ ಮಾತು. ಹುಡುಕಿ ಕೊಲ್ಲ ನೀ ಸೋಪೆ ತರೋದು ಬೇಕಿದಾಗಲ್ಲ. ಅದಕ್ಕೆಲ್ಲ ಸೋಪ್ ಹಚ್ಚಲಿಂತ ಹೊಂಡದ ನೀರಿಂದ ಒಂದು ಕೊಡ ತರ್ತಿದ್ವಿ ಸೋಪ್ ಹಚ್ಚಲಿಕ್ಕೆ ಅಂತ. ಅಂದ್ರೆ ಅದ್ರ ತೈಸಿದ್ದು ಸೋಪ್ ಹತ್ತಿತ್ತು. ಹಂಗೆ ದಿನ ಒಂದು ಕೊಡ ನಾ ಹಿತ್ಲ ಕಡೆಯಿಂದ ತರೋದು. ಅದು ಹಿತ್ಲ ಕಡೆ ಮುಂಚೆ ಕಡೆಯಿಂದ ಅಂದ್ರೆ ಮನೆಯೆಲ್ಲ ಹೊಲಸಾಗ್ತಂತ ಕೊಟ್ಟಿಗೆಯಿಂದ ಹಂಗೆ ಹಾಸಿ ಹೋಗಿ ತಗೊಂಡ್ಬರ್ತೀನಿ ಒಂದು ಕೊಡ ನೀರು.
ಸಿಂಗಲ್ ಎಷ್ಟು? 2 rupees. ಬೇಕೇನೋ ಬೇಕಾದ್ರೆ ಅದನ್ನ Single 22. Single 20. ತೊಗೊಳ್ಳಿ. ಈಗ ಇದು ಮಾಡ್ಕೊಂಡು AC ಸಾಕಾ? ಸ್ಪೀಡ್ ಸಾಕಾ? ಸ್ಪೀಡಾ? ಸರಿ ಇದೆ. AC ರನ್ನಿಂಗ್ ಇದೆ, ಅದರ ಸ್ಪೀಡ್ ಸಾಕಾ? ಗಂಡಸರನ್ನೆಲ್ಲ ಒಂದು ರೌಂಡ್ ನಿಲ್ಸಿದ್ರ 1 2 3 4 ಹಿಂಗೆ ಅನ್ಕೋತ ಹೋಗ್ಬೇಕು. 10 ಅನ್ನೋರು ಹಿಂಗೆ ಚಪ್ಪಾಳೆ ಬಿಡ್ಸ್ಬೇಕು. 10 ಅನ್ಬಾರ್ದು ಅಂದ್ರೆ ಔಟ್. ಆದ್ರೆ ಸ್ವಲ್ಪ ಅಂದೇ ಬಿಡ್ತಾರೆ ಅವ್ರು ಮುಂದವರು. 9 ಅಂದ್ಕೊಳ್ಳಿ 10 ಅಂದ್ಕೊಳ್ಳಿ ಅವ್ರು ಔಟ್ ಅಂತ ಹೋಗೋದು. ಆಮೇಲೆ ಮಂದಿ ಕಡಿಮೆ ಮಾಡಿದಂಗೆ 5ಗೆ ಚಪ್ಪಾಳೆ ಬಿಡ್ಸ್ಬೇಕು. ನಾನು ಕೊಡಬೇಕು, ಎಲ್ಲ ಕವರ್ ಆಗುತ್ತೆ. ಅದಿಲ್ಲ ಎಲ್ಲರೂ ಔಟ್ ಆಗಿ ಬಂದರು. ಪ್ರಭಾಕರ್ ಮದುವೆ ಕತೆ ಹೇಳ್ಯಾನ ಇಲ್ಲ ನಿಮ್ಮಪ್ಪ? ಪ್ರಭಾಕರ್ ಮದುವೆ ಕತೆ ಮದುವೆ ಹೊಂಟದ್ದು ಇಲ್ಲ. ಮೊದ್ಲು ಮನ್ಯಾಗ ಈಗ ಅಣ್ಣಿದ್ದಾನೆ, ಪ್ರಭಾಕರ್ ಅಣ್ಣ ಇದ್ದಾನೆ. ಏನೋ ಇನ್ನೊಬ್ಬ ಇಲ್ಲ ಬೆಡಗಿದ್ದಾನೆ ಅಂದಲ್ಲ. ಪ್ರಭಾಕರ್ ತಂಗಿನ ಗೀತಾ ಅಂತ ಕಳಿಸ್ಬಿಡಲ್ಲ ಪಂಕಜ. ಆಗ ಅಕ್ಕಿಂದ ನಮ್ಗೆಲ್ಲ ಸುದ್ದಿ ಅಕ್ಕಿನ ಈಗ ಮೊನ್ನೆ ಜಾತ್ರೆಗೂ ಕಾರ್ನಾಗ ಹೋಗಿದ್ವಿ. ಈಗೆಲ್ಲ ಕೊಲಾರಿಗಾಡಿ ಹೋದ್ ಈಗ ಅನೋಟೆ ಕಾರ್ನಾಗ ಹೋಗ್ಲಿಕ್ಕತ್ತಾರ ಎಲ್ಲರೂ. ಅವಲ್ಲಿ ಕಿಟ್ಟಿ ಮಾತಾಡ್ದ ಶಿನು ಕಾಕ ಫ್ರೆಂಡ್ ಅಲ್ಲೇ ನಾನು ಕಿಟ್ಟಿ. ಬೆಂಗಳೂರಲ್ಲೇ ಇದ್ದಾರಣ್ಣ ಯಾರು ಕಿಟ್ಟಿ? ಬೆಂಗಳೂರಲ್ಲಿ ಇಲ್ಲ ಏನೋ ಗೊತ್ತಿಲ್ಲ. ಕಿಟ್ಟಿ ಸುದ್ದಿ ಮೊದಲೇ ರಾಮು, 2ನೇ ಕಿಟ್ಟಿ, 3ನೇ ಸುದ್ದಿ, ಆಮೇಲೆ ಶ್ರೀನಾಥ, ಅನಿಲ್. ಪೂಜೆ ಗುರು ಬರ್ತಿದ್ದಲ್ಲ ಅವನಿದಾರಲ್ಲ ಅಲ್ಲೇನೆ. ಈಗ ಆಮೇಲೆ ಯಾರು ಇದ್ದಾರೆ ಇಲ್ಲ ಗೊತ್ತಿಲ್ಲ. ಗುರು ಇದಾನ? ಗುರು ಇಲ್ಲ ಓಡೋದವ ಮದುವೆ ಆಗಿತ್ತು. ಅದೇ ಏನೋ ಓಡೋದ ಏನೋ ಅಥವಾ ಒಟ್ಟು ಅಂತಿದ್ರಲ್ಲ ಓಡೋದ ಪೂಜೆ ಗುರು. ಅಮ್ಮ ಪ್ರತಿ ಗುರುವಾರ ಬರ್ತಿದ್ದ, ಏಕಾದಶಿ ದ್ವಾದಶಿ ಬರ್ತಿದ್ದ. ದೊಡ್ಡ ಹಾಲು ಕೊಟ್ಟು ದಕ್ಷಿಣ ಇಟ್ಟು ಇವ್ರದ್ದು ನೆನಪದಾನ. ಇನ್ನೊಬ್ರು ಪೂಜೆ ಬರ್ತಿರಲ್ಲ ಹನುಮಂತಾಚಾರ ನಮ್ಮನೆ ಪೂಜೆ ಬರೋ ಅಲ್ಲ. ಕರೆದು ಬರ್ರಿ ಅಂತಿದ್ರು. ಅವ್ರು ಕರ್ಲಿಕ್ಕೆ ಹೋಗ್ಕೊಳ್ಳೋ ಹಿಂಗೆ ದುರ್ದು ನೋಡೋರು. ಸ್ವಲ್ಪ ಲೂಸ್ ಇದ್ರು ಅವರು. ಹಿಂಗೆ ದುರ್ದು ಓಡು. ನಾ ಕರ್ಲಿಕ್ಕೆ ಹೋಗಲ್ಲ, ನೀ ಕರ್ಲಿಕ್ಕೆ ಹೋಗಲ್ಲ. ನಮ್ಮಮ್ಮ ಲಘು ನೈವೇದ್ಯ ಮಾಡಿಸ್ಬೇಕ್ರೆ ಇಲ್ಲ ನಿಮ್ಮಪ್ಪ ಪೋಸ್ಟಿಗೆ ಹೋಗ್ಬಿಡ್ತ. ಪೋಸ್ಟ್ ಆಫೀಸಿಗೆ ಹೋಗಿ ಕೊಡ್ತಿದ್ದ ಪೋಸ್ಟ್ ಸಂಬಂಧ. ಪೋಸ್ಟ್ ಆಫೀಸಿಗೆ ಹೋಗ್ಬಿಡ್ತಾನೆ. ಆಮೇಲೆ ನಮ್ಮ ಅಮ್ಮನ ಅವಾಗೆಲ್ಲ ಗಂಡದ ಊಟಾಗದ ಎಣ್ಣೆ ಉಣ್ಣಂಗಿಲ್ಲ. ಆಮೇಲೆ ಇನ್ನು 2:30 ಬರ್ತಾರೆ ಅವರು. ಅದ್ರ ಲಘು ಪೂಜೆ ಕರೆದು ಬರ್ರಿ ಅಂತ. ಪಾಪ ಅಡುಗೆ ಹೊಡ್ಕೊಂಡು ಕೂತ್ರು ಆ ಪೂಜೆ ನೈವೇದ್ಯ ಆಗೋ ತನಕ ನಮ್ಮ ಪುಟಕ್ಕೆ ಕೊಡಂಗಿಲ್ಲ. ಅದಕ್ಕೆ ಕರೆದು ಬರ್ರಿ ಅಂದ್ಕೊಂಡು ನಮ್ಮ ಪುಟ್ಟ ಒಂಥರ ಅರ್ಧ ಹೊಟ್ಟಿದ್ರು ಅವರು. ಹಂಗಾಗಿ ಎದುರ್ತಿದ್ದಿಲ್ಲ. ಆದ್ರೆ ಆಚೆ ಪೂಜೆ ಮಾಡಿ ಹೋಗ್ತಿದ್ರು. ಒಟ್ಟು ಪೂಜೆ ಮಾಡಿ ಊಟ ಮಾಡಿ ಹೋಗ್ತಿದ್ರು. ಹಂಗಾಗಿ ಲಘು ಕರೆದು ಬರ್ರಿ ದಿನ ಕರೆದು ಬರ್ಬೇಕು ಅವ್ರನ್ನ. ಅವ್ರಿಗೆ ಗೊತ್ತಿರಲಿಲ್ಲ ದಿನ ಹೋಗ್ಬೋದು. ಅದೇ ಸ್ವಲ್ಪ ಕ್ಲೋಸ್ ಇತ್ತು ಅಂತೆಲ್ಲ. ಅದಕ್ಕೆ 12 ಗಂಟೆಗೆ 1 ಗಂಟೆ ಅಡುಗೆ ಆಗ್ಬೇಕಲ್ಲ. ಅಡುಗೆ ಹಾಕ್ಬಿಟ್ಟು ಬರ್ರಿ ಅಂದ್ರೆ ಸ್ನಾನ ಮಾಡಿ ಬರೋದು. ಮತ್ತೆ ಮೊದಲೇ ಬಂದು ಕೂತ್ಬಿಡೋಕಾಗ್ತದೆ.
ಪೋಸ್ಟ್ಗೆ ಹೋಗ್ಬಿಡ್ತಿದ್ದ. ಆಮೇಲೆ 2:00 ಬಂದ್ಮೇಲೆ ನಮ್ಮ ಅಮ್ಮ ಉಂಟು. ಅದಕ್ಕೆ 12:00 ಅವ್ನು ಊಟಕ್ಕೆ ಹಾಕಿ ಕಳಿಸ್ಬಿಡ್ಬೇಕು ಅಂತ ನಮ್ಮ ಅಮ್ಮಂದು ಹೋಗ್ಬಿಡ್ತಿದ್ದವ. ಏನು ವಿಚಾರ ಮಾಡ್ತಿದ್ದಿಲ್ಲ ನಮ್ಮಪ್ಪ. ಅಲ್ಲ ಪೋಸ್ಟ್ ನೋಡ್ತಾ ಕುತ್ಕೊಂಡ್ಬಿಡೋದ ಅಲ್ಲಿ ಪೋಸ್ಟ್ ಆಫೀಸಿಗೆ ಹೋಗಿ ಅಲ್ಲಿ ಬರ್ತಿತ್ತಲ್ಲ, ಚೀಲ ಹೊಡೆದು ಸೀಲ್ ಮಾಡ್ತಾರೆ, ಅಷ್ಟೊತ್ತಿಗೆ ಹೋಗ್ಬಿಡೋದು, ಅಲ್ಲೇ ಇಸ್ಕೊಂಬರೋದು ಪೋಸ್ಟ್ ಆಫೀಸಿಗೆ ಹೋಗಿ. ಅವನು ಪೋಸ್ಟ್ ಮ್ಯಾನ್ ಬರ್ಲಿಕ್ಕೆ 4 ಗಂಟೆ ಆಗ್ತಿತ್ತು. ಅದಕ್ಕೆ ಅಲ್ಲಿ ತನಕ ತಡ್ಕೊಳ್ಳೋ ಶಕ್ತಿ ಇರೋ ತನಕ ಪೋಸ್ಟ್ ಆಫೀಸಿಗೆ ಹೋಗ್ಯಾನೆ. ದಿನ ಪೋಸ್ಟ್ ಆಫೀಸಿಗೆ ಹೋಗೋದೆ. ಆಮೇಲೆ ಅದು ಇದಾದ್ಮೇಲೆ ಶಕ್ತಿ ಹೋದ್ಮೇಲೆ ಕಟ್ಟಿ ಮೇಲೆ ಕೂಡ್ಲಿಕ್ಕತ್ತ ಪೋಸ್ಟ್ ಮ್ಯಾನ್ ಬರೋದು. ಆಮೇಲೆ ಒಂದೊಂದೇ ಒಂಚೂರು ನೀತಿ ಜಾಸ್ತಿ ಆಗಿ ತಳಗಿಳಿದು ಬರೋ ತಡ ಆದ್ರೆ ಅಡ್ದಿಂದ ಪುಷ್ಪ ಬಂದೊಂದು ಮತ್ತೆ ನಾವೆಲ್ಲ ಹೇಳಿದ್ ನಮಗೆ ಕೊಡ್ತಿದ್ದೀರ. ಮತ್ತೆ ಎಡಗಡೆ ಮನೆಯವ್ರು ಕೇಳೋದು ಗೊತ್ತಿಲ್ಲ ಅಂದ್ರೆ ಕತ್ತಿ ಕಾಯ್ತಿದ್ರ ಗೊತ್ತಿಲ್ಲ ಅಂತ ಹಿಂಗಾಗಿ ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಅದಕ್ಕೆ ನಮ್ಮ ಮೇಲೆ ನಂಬಿಕೆ ಬರಂಗಿಲ್ಲ. ತಮ್ಮೆಲ್ಲ ಸಂಘ ಸೈಡ್ಗೆಲ್ಲ ಸಂಘ ಸೈಡಲ್ಲಿ ನಿಲ್ಸಿಲ್ಲ. ಆಮೇಲೆ ಹಿಂಗಾಗಿ ಸುಳ್ಳು ಹೇಳಿದ್ವಿ ಅಂತಂದ್ರೆ ಬಂದು ಹೋಗಿದ್ದಿಲ್ಲ ಆದ್ರೆ ಕಷ್ಟ. ಆಮೇಲೆ ಅವ್ರು ಬಂದಂದ್ರೆ ಒಮ್ಮೆನೂ ಇನ್ನ ಲೋಯ್ತ ಹಿಂಗ ಪೋಸ್ಟ್ ಒಗೆಯಂಗಿಲ್ಲ ನೋಡು. ಒಟ್ಟು ಇವ್ನ ಕೈಯಾಗ ಆಗ್ತಿತ್ತು ಅದು. ಅಂದ್ರೆ ಅಷ್ಟು ಕಾಯ್ತಿತ್ತಿದ್ದವ. 8 ದಿವಸಕ್ಕೊಂದು ಎಲ್ಲ ಮಕ್ಕಳು ಬರೆಯೋದೆ. ಈಗ ನಂಗೆ ಫೋನೇನು ಅನುಕೂಲ ಇದ್ದಿದ್ದಿಲ್ಲ ಅವಾಗ. ಅದೇ ಸುದೀಪ್ ಫ್ರೆಂಡ್ ಚಂದ್ರು ಅಂತಿರಲ್ಲ, ಅವ್ರ ಮನೆಗೆ ಒಂದೇ ಫೋನ್ ಇತ್ತು ಇಡೀ ಊರಿಗೆ. ಅವ್ರ ಮನೆಗೆ ಒಂದೇ ಇತ್ತಿತ್ತು. ಒಮ್ಮೆ ನಮ್ಮನೇ ಯಾವಾಗ್ರು ಮಾಡಿದ್ರು ಅಲ್ಲಿಂದ ಕರ್ಲಿಕ್ಕೆ ಬಂದಿದ್ರು, ಹಿಂಗೆ ಬಂದದಂತಾರೆ. ಹೋಗಿ ಮಾತಾಡ್ಲಿಕ್ಕೆ ಒಂಥರ ಅನ್ನಿಸ್ತಿತ್ತು. ಇನ್ನೊಬ್ಬರು ಮನೆಗೆ ಅವರು ಅಂದರೆ ಸ್ವಲ್ಪ ಶ್ರೀಮಂತರು. 3 ಜನ ಅಣ್ಣ ತಮ್ಮಂದ್ರು ಅವರು. ಚಂದ್ರನ ತಂದೆ ಪಂಕಜನ್ ತಂದೆ, ಆಮೇಲೆ ಇನ್ನೊಬ್ಬರು ಇವರು ಲಕ್ಷ್ಮೀಕಾಂತಪ್ಪ ಅಂತ ಒಬ್ಬರಿದ್ರು. ಅವ್ರು 3 ಜನ ಅಣ್ಣ ತಮ್ಮಂದ್ರು. ಇಡೀ ಊರಿಗೆ ಶ್ರೀಮಂತರು, ಶೆಟ್ರು, ಲಕ್ಷಾಧೀಶರು. ಅವ್ರ 3 ಮನ್ಯಾಗ ಈಶ್ವರದೇವ್ರ ಗುಡಿ ಅದ ನಮ್ಮ ಮನೆ ಹತ್ರ. ಅಲ್ಲಿ ಕಾರ್ತಿಕ್ ಹಚ್ಚಿದ್ರೆ ಬಕೆಟ್ನಾಗ ಪಂಚಗಜ ತರ್ತಿದ್ರು. ಬಕೆಟ್ನಾಗ ಪಂಚಗಜ ತರ್ತಾರೆ ಅಂತ ಕಾರ್ತಿಕ್ ಕೊಡೋದು. ಪಂಚಗಜ ಅಂದ್ರೆ ಇದು ಪುಟಾಣಿ ಸಕ್ಕರೆ ಒಣಕೊಬ್ಬರಿ ಎಲ್ಲ ಅದು. ನಮ್ಮ ಜನ ಎಲ್ಲ ಏನು ಮಾಡ್ತಿದ್ರು, ಪಾತ್ರೆಗೆ ತೆಕ್ಕೋಗಿದ್ರು. ಅವ್ರು ಹಿಂಗೆ ಸ್ಟೀಲ್ ಬಕೆಟೇ ತೊಗೊಂಬರ್ತಿದ್ರು. ದಕ್ಷಿಣೆ ಕೊಡ್ತಿದ್ರು. ನೀವು ಮುಂದೆ ಕೊಡ್ತೀನಪ್ಪ, ಮುಂದೆ ಕೊಡ್ತೀನೋ. ಹೌದಾ? ಬ್ರಾಹ್ಮಣರು ಅಂತ ನಮಗೆಲ್ಲ ದಕ್ಷಿಣೆ ಸೀಟ್ ಎತ್ತು ಬಿಡಿ, ಇಳಿದ್ಬಿಡಿ. ಚಪ್ಪಲಿ ಹಾಕೊಳ್ಳೋ. ಅಲ್ಲ ಮೊನ್ನೆ ನಿನ್ನೆ ಲೋಹಿತ ನಾನು ಲೆಕ್ಕ ಅಲ್ಲ ಲೋಹಿತ ಹೇಳಿದೆ 22 ವರ್ಷ ಆಯ್ತು ನೋಡಿದೆ ನೋಡಿ. ಅಂದ್ರೆ ನಮ್ಮಪ್ಪ 70 ಬೆಳಗಾವಿ ಹೋಗ್ಯಾರು. ಇವರೆಲ್ಲ ಹೋಗಿದ್ರು, ನಾ ಹೋಗ್ಲಿಲ್ಲ. ನಾವು ಹೋಗಿಲ್ಲ. ಬಿಟ್ಟು ಬರೋ ಮುಂದೆ ಮತ್ತು ಹೋಗ್ಬಿಟ್ಟು ನಾವು ಎಷ್ಟು ವರ್ಷ ಅಂತ ಹೇಳಿ ಹೋಗಿ 83ನೇ ಇಸ್ವಿ ಗಣಪತಿ ಹಬ್ಬ. 24 ವರ್ಷ ಆಯ್ತು, 25 ಆಯ್ತು. ನಾವು ಅಷ್ಟೇ. ಅವರು ಹೊಂಟದ ಹಿಂದಿನ ವರ್ಷ ಬೆಳಗಾವಿ ಹೊಂಟಿದ್ದೆ. ಹನುಮಂಟಿಗೆ ಹೋಗಿ ಇಳಿದು ಆಮೇಲೆ ಬೆಳಗಾವಿ ಹೋಗಿದ್ದೆ. ದಾವಣಗೆರೆಗಿದ್ವಿ ನಾವು. ಹನುಮಂತನ ಗುಡಿ ಪೂಜೆ ಮಾಡ್ತಿದ್ದಲ್ಲ ಆಚಾರ ಅವರೇ ಇದ್ದಾರ ಬೇರೆ ಇದ್ದಾರೆ? ಗಂಡ ಹೆಂಡತಿ ಮಕ್ಕಳ ಹಿಂದೆ ಸಂಸಾರ ಇತ್ತಲ್ಲ, ಅವರೇ ಇರ್ಬೇಕು. ಈಗ ಅಲ್ಲೆಲ್ಲ ಮುಂದೆ ಅಂಗಡಿ ಆಗ್ಬಿಟ್ಟ ಒಂದು ಜಗ್ಗೆ. ಅವ್ರಿಗೆ ಗುಡಿ ಮುಂದೆ ಎಲ್ಲ. ಹೌದಾ? ಇಮ್ಯಾಜಿನ್ ಮಾಡ್ತಿರ್ಲಿಕ್ಕಾಗಲ್ಲ ಈಗ. ತೋಟ ಅಯ್ಯೋದ ಅಂಗಡಿದು ದೊಡ್ಡ ಜಗಳ ನಡೀತು. ಅಷ್ಟೇ 2 ಕೊಟ್ಟಿದ್ದ ಹೆಂಗಣ್ಣ ಏನೇನೋ ಆಗಿತ್ತು ಇದಕ್ಕೆ ಅಂಗಡಿ ಬೇಡ ಅಂತ. ಅದು ಸಿಕ್ಕಾಪಟ್ಟಿ ಮಂದಿ ಬಂದು ಆ ಗುಡಿ ಕಟ್ಟಿ ಮೇಲೆಲ್ಲ ಊಟಕ್ಕೆ ಕೊಡೋದು ಹೆಂಗೆಲ್ಲ ಮಾಡ್ಲಿಕ್ಕೆ ಹತ್ಬಿಟ್ರಂತೆ. ಹನುಮಂತರ ಗುಡಿ ಕಟ್ಟಿ ಮೇಲೆ ಅಲ್ಲೇ ಎದುರು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟಾರಲ್ಲ. ಆ ಬಸ್ ಸ್ಟ್ಯಾಂಡ್ ಮೊದ್ಲು ಅಷ್ಟು ಇದ್ದಿದ್ದಿಲ್ಲ ಊರ. ನಾವು ಪೇಟೆಗೆ ಹತ್ತಿದ್ವಿ ನಾವೆಲ್ಲ. ಅದು ಬಸ್ ಸ್ಟ್ಯಾಂಡ್ ಅಲ್ಲೇ ಆಮೇಲೆ ನಾವೇನು ಯಾವಾಗ ಅಲ್ಲೇ ಗೊತ್ತಿಲ್ಲ ಯಾಕಂದ್ರೆ ಅದು ಲೇಟ್ ಆಗಿದ್ರೆ ಹೊಂಡದ ಇದ್ರ ಮೇಲೆ ಹಾಶ್ ಹೋಗ್ತಿದ್ವಿ ಬಸ್ ಸ್ಟ್ಯಾಂಡಿಗೆ. ಯಾಕಂದ್ರೆ ನಾವು ಈ ಪೇಟೆಗೆ ತಿರ್ಕಪ್ಪನ ಮನೆ ಹತ್ರ ಅಲ್ಲಿ ಬಸ್ ಸ್ಟಾಪ್. ತಿರ್ಕಪ್ಪನ ಮನೆ ನಡುವೆ ಇತ್ಲಾಗ ಕಟ್ಟಿ ಬಾಗ ಕೊಡ್ತಿದ್ವಿ ಬಸ್ ಬರೋ ತನಕ. ಅವ್ರು ಮುಚ್ಚಿಡ್ದಿತ್ತು. ಅವ್ರ ಮಕ್ಕಳು ಎಲ್ಲ ನಮ್ಮ ಫ್ರೆಂಡ್ಸ್. ನನ್ನ ಫ್ರೆಂಡ್ಸ್
ಕೂಡ ಹಾಕಿದ್ರು. ಅಯ್ಯ ಪಾಪ ಅವಂಗ ಕಬ್ಬಣದ ಇದು ಸರಳ ಕಟ್ಟಿರ್ತಿದ್ರು ಕೈಗೆ. ಅಯ್ಯ ಕೂಡಾಕಿದ್ರು. ಆದ್ರೆ ನಮ್ಮ ಮಾಮ ಅವಾಗ ಅಲ್ಲ ಜಾತಿದವ್ರು ಹೇಳ್ತಾನೆ, ಆ ತಿರ್ಕಪ್ಪನ ಹೆಂಡತಿ ನಮ್ಮಮ್ಮ ಕ್ಲೋಸ್ ಫ್ರೆಂಡ್ಸ್. ಆಮೇಲೆ ಯಾರ ಹಿಂಗೆ ಊರಿಗೆ ಹೋಗ್ತಾರೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಅವ್ರ ಮನೆಗೆ ಹೋಗ್ತಿದ್ವಿ. ಅವ್ರ ಮನೆ ಹತ್ರ ಬಸ್ ಸ್ಟಾಪ್ ಅದು ನಮ್ಮ ಬಸ್ ಸ್ಟ್ಯಾಂಡು. ಆಮೇಲೆ ಪಾಪ ಬಿಂಗಿ ಕೊಡ್ತಾರೆ, ಹಿತ್ಲ ಕಡೆ ಬಾವಿಂದ ನೀರು ಜಕ್ಕೊಂಡು ಸ್ಟೋವ್ನ ಚಹಾ ಮಾಡ್ಕೊಂಡು ಕುಡಿಯೋದು. ಅವ್ರ ಮನ್ಯಾಗ ಪುಡಿ ಸಕ್ಕರೆ ಕೊಡೋರ, ನೀರಿಂದ ಅವ್ರು ಕೊಟ್ಟಂಗಿಲ್ಲಲ್ಲ, ಅದಕ್ಕೆ ಹಿತ್ಲ ಕಡೆ ಬಾವಿಂದ ತಕ್ಕೊಳ್ಳೋದು ನೀರು. ಆದ್ರೆ ನಮ್ಮಮ್ಮಗೆ ಅವ್ರಿಗೆ ಭಾಳ ಇತ್ತು, ಹಂಗಾಗಿ ಶೆಟ್ರ ಮನೆ ಆದ್ರೂ ಹೋಗ್ತಿಲ್ಲ ನಮ್ಮಮ್ಮ. ನಾವು ಹೋದಾಗನೇ ಚೀರಾಟ ಓದಾಟ ನಡೆಸಿರ್ತಿದ್ರು ಅವರು. ಅವ್ರ ಬಾಲ್ ಹಾಕಿದ್ರು ಚಿರಿ ಅವ್ರ ಮನೆಗೂ ನಮ್ಮ ಎಲ್ಲ ನಮ್ಮ ಮಾರಿಗೆ ಮಕ್ಕಳು ಒಂಜಾನ್ ನನ್ನ ಮಾರಿಗೆ. ಅವರು ಅಲ್ಲಿ ನಮ್ಮೂರ ಹತ್ರ ಒಂದು ತಿರ್ಕಪ್ಪ ಅಂತ ನಿಜವಾದ ಹೆಸರೇ ತಿರ್ಕಪ್ಪ ಇತ್ತು ಅಥವಾ ಬೇರೆ ಏನಾದ್ರೆ ತಿರ್ಕಪ್ಪ ಇತ್ತು. ಅವರು ನಮ್ಮೂರ ಹತ್ರ ಯಾವ್ದೋ ಒಂದು ಹಳ್ಳಿ ಒಳಗಿದ್ರು ಅವರು. ತಿರ್ಕಪ್ಪ ಬರೀ ತಿರ್ಕಪ್ಪನ ನಿಜವಾದ ಹೆಸರು ತಿರ್ಕಪ್ಪ. ಆಮೇಲೆ ಹುಚ್ಚಿಡಿದ್ರೆ ಹುಚ್ಚ ತಿರ್ಕಪ್ಪ. ಅರೆ ಮಕ್ಕಳು ಎಲ್ಲ ಮಕ್ಕಳೆಲ್ಲ ಜಾಣ್ರಿದ್ರು, ಬಟ್ಟೆ ಅಂಗಡಿ ಎಲ್ಲ ನಡೆಸ್ತಿದ್ರು. ಆಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ವಿ, ಒಟ್ಟು ಹಂಗಾಗಿ ಹೋಗ್ತಿದ್ವಿ, ಹೆದ್ರಿ ಹೋಗ್ತಿದ್ವಿ. ಒಳಗೆ ಹೋಗ್ತಾರೆ ಅಟ್ಟೆ ಮೇಲೆ ಇದ್ದಾಗ ತಿರ್ಕಪ್ಪ ಕೆಳಗಿದ್ದಾನೆ ಹೊಡಿತಾರೆ. ಹ್ಞೂ ಅಯ್ಯೋ ಪಾಪ ಅಟ್ಟೆ ಮೇಲೆ ಕಟ್ಬಿಟ್ಟಿರ್ತಿದ್ರು ಅವನ್ನ, ಹಿಂಗೆ ಬರ್ಲಿಕ್ಕೆ ಬಂದಂಗೆ. ನಮ್ಮೂರ ಹತ್ರ ಚೌಟಿ ಅಂತ ಒಂದು ಊರಿದೆ, ಅಲ್ಲಿದ್ರು ಅವರು ಹಳ್ಳಿ. ಪ್ಲೇಗ್ ರೋಗ ಬಂದಾಗ ಅಲ್ಲೆಲ್ಲ ಬಿಟ್ಟು ರಾಮನಟ್ಟಿಗೆ ಬಂದು ಸೇರ್ಕೊಂಡ್ರು. ಅವಾಗ ಈ ಬಿದಿರು ಬುಟ್ಟಿ ಇರುತ್ತಲ್ಲ, ಬಿದಿರು ಬುಟ್ಟಿ ತುಂಬ ಬಂಗಾರ ಗಿಂಗಾರ ಎಲ್ಲ ತುಂಬಿ ನಮ್ಮನೆ ತಂದು ಇಟ್ಟಿದ್ರಂತೆ. ಅಷ್ಟು ವಿಶ್ವಾಸ ಅಡಿಗೆ ನಮ್ಮ. ಅದಕ್ಕೆ ಹಂಗಾಗಿ ನಮ್ಮ ಮನೆ ಅವ್ರ ಮನೆ ಅಗದಿ ಕ್ಲೋಸ್ ಇತ್ತು. ನೀವೇ ಈ ಮಲ್ಲಾರಪ್ಪ ಮುರ್ಲಿ ಇದ್ದಾಗ ನಮ್ಮ ಅಜ್ಜಿಗೆ ಅಂತಿದ್ದ, ಸ್ವಲ್ಪ ತಕ್ಕೋಬೇಕಾದ್ರೆ ಇವ್ರು ಮಲ್ಲಾರಪ್ಪ ನಸಪ್ಪ ಲಕ್ಷ್ಮೀದಪ್ಪ ಸ್ವಲ್ಪ ಶ್ರೀಮಂತರು ಭಾಳ, ಅವ್ರಕ್ಕಿಂತ ಚೂರು ಬಡವರಿದ್ರು ತಿರ್ಕಪ್ಪ ಅಂಬರು. ದುಡ್ಡಿ ತುಂಬ ಬಂಗಾರ ತಂದಿಟ್ಟಿದ್ರು. ಶೆಟ್ರು ಹೇಳಿ ಕೇಳಿ ಸೂಟ್ ಕೇಸ್ ಇರ್ಲಿದ್ದಾರೆ ಅವು. ಅವ್ರು ಶೆಟ್ರ ಮನೆಯವರೆಲ್ಲ ಶನಿವಾರಕ್ಕೊಮ್ಮೆ ಹನುಮಂತರ ಗುಡಿಗೆ ಹೋಗ್ತಿದ್ರು. ನಮ್ಮ ಮನೆ ಹತ್ರ ಹನುಮಂತರ ಗುಡಿಗೆ ಅವ್ರು ಚಂದಾಗಿ ಅಲಂಕಾರ ಮಾಡ್ಕೊಂಡು ಬಸ್ತಾವಳಿ ಹಾಕೊಂಡು ಹೊಂಟಾರ. ನಾವು ಕಟ್ಟಿಗೆ ಕೊಡ್ತಿದ್ವಿ ನೋಡಿ. ಹೌದು, ಚಂದ ಸೀರೆ ಉಟ್ಕೊಂಡು ಮೈ ಮೇಲೆ ಬಂಗಾರ ಹಾಕೊಂಡು ರಾಜ ಕೈಯಾಗ ತಾಟು, ಅದ್ರಾಗೆಲ್ಲ ಬೆಳ್ಳಿವು, ಅರ್ಶಿನ ಬೆಳ್ಳಿ ತಾಟು. ಇನ್ನ ಆಮೇಲೆ ಮತ್ತೆ ಹೋಗಂಬಂದು ಒಂಚೂರು ನಗೋದು ನಮ್ಮ ಜೊತೆ. ಅವ್ರ ಮಕ್ಕಳೆಲ್ಲ ನಮ್ಮ ಫ್ರೆಂಡ್ಸ್ ಅಲ್ಲ, ಅವ್ರ ಮಕ್ಳು ನಮ್ಮ ಫ್ರೆಂಡ್ಸು. ಒಂಚೂರು ನಗೋದು, ಆಮೇಲೆ ಆರಾಮಿದೆ ಅದು ಹ್ಞೂ ಅನ್ನೋದು. ಗುಡಿ ಕೊಟ್ಟಿರೋದು ದೇವಸ್ಥಾನ ಕೊಟ್ಟಿರೋ ಅನ್ನೋದು ಅವ್ರ ಜೊತೆ. ಗುಡಿ ಅನ್ನಂಗಿಲ್ಲ ಅಷ್ಟೇ. ಇವಾಗ ಮಜಾ ಬೇಕು ಅಷ್ಟು ಬಡವೆ ಹಾಕೊಂಡು ಹಂಗೆಲ್ಲ ಹೋಗ್ತೀವಿ ನಿಮ್ಮ ಕಡೆ ಮಾತಾಡಿದಾರೆ. ಹಾಂ ಇಲ್ಲ ಹಂಗೆ ಅಂದರೆ ಮಕ್ಕಳೆಲ್ಲ ನಮ್ಮ ಕ್ಲಾಸ್ಮೇಟ್ ಅಲ್ಲ, ಹಿಂಗಾಗಿ ನಾವು ಹಂಗೆ ಹೋಗಿ ಬಂದು ಮಾಡ್ತಿದ್ವಿ ಮುಂಚೂರು. ಚಂದ್ರು ನಮಗೆ ಜಂಬಿತ್ತು. ಹಾಂ ಪ್ರಭಾಕರ್ ನಮಗೆ ಜಂಬಿದ್ದಿಲ್ಲ. ಹಿಂಗಾದ್ರೆ ಸ್ವಲ್ಪ ಹೋಗ್ಬೇಕು ಅವ್ರು ಯಾರ ಕಡೆ ನೋಡೋದೆ ಹಂಗೆ ಹೋಗ್ತಿದ್ರು ಅವ್ರ ಚಂದ್ರು. ಇವರು ಕೂಡ ಇವರೆಲ್ಲ ನೋಡಿ ಪ್ರಭಾಕರ್ ನಮ್ಮ ನೀವು ನೋಡಿ, ಪ್ರಭಾಕರ್ ನಮ್ಮ ನೀವು ನೋಡಿರಿ. ಕೆಂಪೆ ಗೊಂಡಿತ್ತು. ಸಿಂಪಲ್ ಏನಿದ್ರು ಹೆದ್ಬೋದಿತ್ತು. ಅವ ಹಿಂಗ ಶ್ರೀಮಂತ ಇದ್ದ, ಮತ್ತು ಇದು ಇದ್ದ ರಾಜಕೀಯ ಇದ್ದ ಚೇರ್ಮನ್. ಹಿಂಗಾಗಿ ಅವನೊಂದು ಸ್ವಲ್ಪ ಗ್ರೇಡ್ ಬೇರೆ ಇತ್ತು. ಮೊದಲೇ ಬಂಗ್ಲೆ ಬಿಟ್ಟಿದ್ದು. ಮೊದಲು ಸಣ್ಣ ಮನೆನೇ ಇತ್ತು, ನಾವೆಲ್ಲ ಹೋಗ್ತಾರ. ಅವ್ನ ಮಗಳು ನಾವು ಕ್ಲಾಸ್ಮೇಟ್. ಅವ್ರು ಮೊದಲು ಮನೆಗೆ ಹೋದಕ್ಕೆ ಸಣ್ಣ ಮನೆ ಇತ್ತು. ಆಮೇಲೆ ದೊಡ್ಡ ಮನೆ ಕಳಿಸಿದ್ರು. ಮನೆ ಒಳಗೆ ಒಂದು ಸಣ್ಣ ಬಾತ್ರೂಮ್ ಮಾಡಿದ್ರು. ಅಯ್ಯೋ ಅವ್ರ ಮನ್ಯಾಗ ಬಾತ್ರೂಮ್ ಮಾಡ್ಯಾರ ಸುದ್ದಿ ಆಗಿರ್ಬೇಕಲ್ಲ. ಬಂಗಾರಪುರಕ್ಕಿಂತ ಮೊದಲು ಎಮ್.ಎಲ್.ಎ ಆಗಿದ್ರು. ಆಕೆ ಲಘು ಹೋಗ್ಬಿಟ್ಲಕ್ಕಿದ್ದ ಪಾಪ ಮದುವೆ ಆದ್ಮೇಲೆ. ಹಾಂ ಗೀತಾ ನೀವು ಕ್ಲಾಸ್ಮೇಟ್? ಹಾಂ ಗೀತಾ ಕ್ಲಾಸ್ಮೇಟ್. ಆನಂದ ಆಕೆ ಮಕ್ಕಳೆಲ್ಲ ಇಲ್ಲಿ ಬೆಂಗಳೂರಾಗ ಇದ್ದಾರ. ನಾಲ್ಕನೇ ಜಾಸ್ತಿ ಕೊಟ್ರಂತ.
ಆ ಕಿಟಕಿಯಾಗ ಬಾಗಿಲು ತೆಗೆದು ಕಿಟಕಿ ತೆಗೆದು ಬರ್ಸ್ಕೊ ಮುರ್ಲಿಗೆ 4 ಒಂದು ಪಾಸ್ ಬರ್ಕೊಟ್ರೆ ನಮ್ಮ ಹುಡುಗನ ಎಬ್ಬಿಸ್ತಾನೆ ನೀವು 4 ಪಾಸಿಗೆ ಜಾಸ್ತಿ ಕೊಡ್ಬೇಕು ನೋಡು. ಹ್ಞೂ ಹಂಗೆ ಹಗಲೆಲ್ಲ ದಿನ ರಾತ್ರಿ ಒಟ್ಟು ಹಂಗೆ ಮಾಡೋದು. ಸಹಿ ತೆಳಗೆ ನಮ್ಮ ಕಾಕಂದು ಮಾಡಿಸಿಟ್ಕೊಂಬಿಟ್ಟಿರೋದು ಮೊದಲ ಅದನ್ನು ಬರ್ಬರ್ಗೆ ಕೊಡೋದು. ಆಮೇಲೆ ಅದು 3 ಹಾಳಿ ಒಳಗೆ ಬರೆಯೋದಿರ್ತಿತ್ತು. ಒಂದು ಹಾಳೆ ಬರೀತಿದ್ದ, ಆಮೇಲೆ ಇನ್ನೊಂದು ಹಾಳೆ ಹರಿದು ಅವ್ರಿಗೆ ಕೊಡೋದು. ಆ ನಡುವಿನ ಹಾಳೆ ಖಾಲಿ ಬಿಟ್ಟಿರ್ತಿದ್ರು, ಅದನ್ನು ತುಂಬಿಕೊಡೋದು ನಾವು. ಅದು ಒಂದು ಬುಕ್ ತುಂಬಿಕೊಟ್ರೆ ನಮ್ಗೆ 4 ಕೊಡ್ತಿದ್ದು ನಮ್ಮ ಕಾಕ. ಅದಕ್ಕೆ ಅದನ್ನು ತುಂಬಿಕೊಡ್ಲಿಕ್ಕೆ ಅದ್ರ ಹೆಸರು, ತಂದೆ ಹೆಸರು, ಊರು ಯಾವುದು, ಹಿಂಗೊಂದು ಫಾರ್ಮ್ ತುಂಬೋದಿರ್ತದೆ. ಅದು 3 ಹಾಳೆ ಇರ್ತದೆ. ಒಂದು ಹಾಳೆ ಆ ಕಡೆ ಒಂದು ನಮ್ಮ ಕಾಕ ಇಟ್ಕೊಳ್ಳೋದು, ಇನ್ನೊಂದು ಅದು ನೋಡಿ. ಅದಕ್ಕೆ ಅದು ತುಂಬಿಕೊಡೋದು ಯಾರು? ನಾನು 4 ಚೆಕ್ ಇವನು ಅದಕ್ಕೆ ಇವನು ಮಾಡ್ಯಾನ. ಹಂಗೆ ನಮ್ಮ ಮುರಳಿ 4 ಕೂಡಿಸಿ ₹16 ಮಾಡಿ ಸ್ಟೀಲಿನ ತಾಡ್ತು ಅವ್ನು ಕಳಿಸಿದ್ದು. ಅದೆಲ್ಲ ಊಟ ಮಾಡ್ತಿದ್ದ. ಹಾಂ ಇದೇ ಅದು ತಟ್ಟೆ ನಮ್ಮ ಮನೇಲಿ ಅದೆಲ್ಲ ಸೀನಿಯರ್ ಹತ್ರ ಮುರಳಿ ಹತ್ರ ₹16 ಅವಾಗ ಒಂದು ₹16 ಭಾಳ ದೊಡ್ಡ ತಾಟ. ತುಂಬಾ ದೊಡ್ಡ ಅಮೌಂಟ್ ಅದು. ಮುರಳಿ ಹೆಸರಿನ ತಾಟದ, ಅಣ್ಣನ ಹೆಸರಿನ ತಾಟದ, ನನ್ನ ಹೆಸರಲ್ಲಿ, ನಿನ್ನ ಹೆಸರಲ್ಲಿ ಬಿಜುಂದು. ನಿಮ್ಮಲ್ಲಿ ತಾಟ ಎಲ್ಲ ನಾವು ಅಂದ್ರೆ ಹೆಸರು ನೋಡ್ಕೊಂಡು ಕೂಡ್ತಿದ್ವಿ. ನಮ್ಮ ಮನ್ಯಾಗ ನಮ್ಮ ಕಾಕನ ಮಕ್ಕಳು, ನಮ್ಮ ಅತ್ತೆನ ಮಕ್ಕಳು ಎಲ್ಲರೂ ಇದ್ರ. ಅದಕ್ಕೆ ನಮ್ಮ ಹೆಸರು ನೋಡ್ಕೊಂಡು ನಾವು ಊಟ ಕೊಡೋದು. ಏನೊಂದು ಸುಮ್ಮನೆ ಒಂದು 15-20 ತಾಟ ದೊಡ್ಡ ತಾಟ ನಾನು ನೋಡ್ಲಿಕ್ಕೆ. ಒಂದು ನಮ್ಮ ಸೀತಕ್ಕ ಅಂತಿದ್ಲಲ್ಲ, ಅದನ್ನ ನಮ್ಮ ಅಣ್ಣ ನಮ್ಮ ಅಪ್ಪ ಕೊಟ್ಟಿದ್ಲು. ಅದೊಂದು ಎಷ್ಟು ದೊಡ್ಡದು. ಇನ್ನು ಸಿನಿ ಮನ್ಯಾಗ ಅದೇ ಮಾಮ ಕೂತ್ಕೊಂಡಿದ್ದ ದೊಡ್ಡ ದಪ್ಪಗದ. ಇನ್ನು ಸಿನಕಕ್ಕ ಮನ್ಯಾಗ ನೋಡ್ಬೇಕಂತ. ಈಗ ಅದ್ರಾಗ ಕೊಡ್ತಾನವ. ಮಾಮ ಕೂತ್ಕೊಂಡಿದ್ದ ಶ್ರೀನಿವಾಸ ಅದೇ ಅದ್ರ ಊಟಕ್ಕೇನು ಉಪಯೋಗಿಸಲ್ಲ ಅವ್ರು. ಅಕ್ಕಿ ಊಟ ಮಾಡ್ತಿದ್ದೆ. ಸೀನಿಗೆ ಅಣಗಿಸ್ಬೇಕು ಅಂತಲ್ಲ, ಅವ್ ಎಲ್ಲರ ಹೋದಾಗ ಏನಾರ ಒಂದು ಒಟ್ಟು ಮಾಡೇ ಬರ್ತದೆ. ಮೊನ್ನೆ ನಾವು ವಾಚ್ ಬರ್ಕೊಂಡ ಇಲ್ಲಿ ನಿಮ್ಮ ಮದುವೆ ಹಾವು ಕಳಿಸಿಕೊಟ್ಟು ಒಂಜಾನ್ ಇದ್ರಕ್ಕೆ ಹೋದಾಗ ಗಟರದಾಗ ಬಿದ್ದ. ಆ ಗೇಟ್ ಹಿಂಗೆ ತಕೊಂಡ್ಬಿಟ್ಟಾನ, ಗಟರದಾಗ ಬಿದ್ದ. ಅದು ಕತ್ಲೆ ಮುರಳಿ ಮದುವೆ ಒಳಗೆ ಓಡೋಗಿ ದೊಡ್ಡಿದ್ದ ಕೂತಿದ್ದ, ಬರೋದಿಲ್ಲ ಅಂತ. ನಾನು ಅನ್ಕೊಂಡೆ ವಾಚ್ ಹಿಂಗ್ ಮುರಿತಪ್ಪ ಕೆಳಗಡೆ ಕುರ್ಚಿಯಿಂದ ಬಿದ್ರೆ ಅಂತ. ಅದು ಸೌಕರ್ಯ ಆಗುತ್ತ. ನಂಗೆ ಗೊತ್ತಿತ್ತು, ಯಾಕೋ ಹೇಳಿಲ್ಲ ಹೇಳಿ. ಹೊಸ ಬಾಟ್ಲು ತಗೊಂಬಂದಿದ್ದ. ನಾಮಂತ ಗೊತ್ತಿದ್ದ, ನಮ್ಮಂತ ಗೊತ್ತಿದ್ದ. ಅದಕ್ಕೆ ಅದು ಡೈಲಾಗ್ ಹೇಳಿಲ್ವಾ? ಡೈಲಾಗ್ ಇಲ್ವಾ ಅದಕ್ಕೂ? ಮತ್ತೆ ಹಿಂಗೆ ಅದಕ್ಕಮ್ಮ ಸೀನ ಮನೆಗೆ ಅದು ಅದಕ್ಕೆಲ್ಲ ಬೈತಿದ್ದ ಮಾತ್ರ. ಮಸಿ ಅದೊಂದು ಬಾಟ್ಲಿ ಮುಗಿತಂದ್ರೆ ಕುಡಿದ್ರೆ ಕೈ ಹಿಡ್ಕೊಂಡು ಅಣಿಗೆ ಟಬಕ್ ಟಬಕ್ ಅಂತ ಟಿಕ್ಕಿ. ಅಲ್ಲ, ಒಂದು ಬಾಟ್ಲಿ ಇಬ್ಬರು ಕೂಡ ಒಂದು ಬಾಟ್ಲಿ ಕೊಡಿಸಿರ್ತಿದ್ದ. ಅದು ಲಘು ತೀರ್ತ, ಅದು ಹಿಂಗ್ ಫಿಲ್ಲರ್ನಾಗ ಹಾಕೋಬೇಕು, ಮತ್ತೆ ಚೆಲ್ಲಿದ್ರೆ ಬೈತದಂತ. ಮಸಿ ಹಾಕೋದು ಚಮಚನ ಇತ್ತು ಮಾಮ. ಆಮೇಲೆ ಅದು ತೀರಿದ್ರೆ ಮಾತ್ರ ಕುಡಿದ್ರೆ ಅನ್ನೋದು ಬೈತಿದ್ದ. ಹಂಗಾಗಿ ಹೊಸ ಬಾಟ್ಲಿ ಉಳಿಬಿಟ್ಟಿದ್ದು. ಅದು ನಾ ಉಳಿಸೇನಿ, ತೀಮ ಇವ್ ಉಳಿಸ್ಯಾನದ್ ನಾ. ಕಲ್ಲಿಗಜ್ಜೆ ನಮ್ಮಪ್ಪ ಹೊಡೆಯೋದು ಅಂದ್ರೆ ಹೆಂಗೆ ಗೊತ್ತಾನ, ಇದು ಪೇಪರ್ ಹಿಂಗೆ ಸುತ್ತಿರ್ತಿದ್ರು, ಅದರಿಂದ ಹಿಂಗೆ ಪಟ್ ಪಟ್ ಹೊಡಿತಿದ್ದ ಪೇಪರ್ ನೋಡೋದು ನೋವಾಗಲ್ಲ ಅಷ್ಟು. ಮುರಳಿ ಕೈಯಿಂದ ಹೊಡಿತಿದ್ದು. ಮುರಳಿ ಭಾಳ ಹೊಡ್ಸ್ಕೊಂಡ ಎಲ್ಲರಿಗಿಂತ. ಬದೀತಿದ್ದ, ಅವ್ನು ಓದ್ತಿದ್ದಿಲ್ಲ ಅಂತ. ಹಂಗಾಗಿ ಪಾಪ ಭಾಳ ನಂಗೆ ನೆನಪದೈತೆ. PUC ಫೇಲ್ ಅಂತ ಟೆಲಿಗ್ರಾಮ್ ಕೊಟ್ಟಿದ್ದ ನೋಡಿ. PUC ಫೇಲ್ ಅಂತ ಆ ನೋಡಿ ಟೆಲಿಗ್ರಾಮ್ ಕಳಿಸಿದ್ದ. ಪಾಸ್ ಆದ್ರೆ ಕಳಿಸ್ತಾರಲ್ಲ, ಫೇಲ್ ಆಗಿದ್ದಕ್ಕೆ.
ಎಲ್ಲಿ ಓದ್ಲಿಕ್ಕಿದ್ದ ಶಿವಮೊಗ್ಗದಾಗ ರಾಮಣ್ಣ ಮನೆಗಿದ್ದೆ. ಕರೆಕ್ಟ್ ಮಾಡಿದ್ರೆ ಗೊತ್ತಾಗ್ಬೇಕಲ್ಲ, ರಿಸಲ್ಟ್ ಏನಂತ ಗೊತ್ತಾಗೋದು ಬೇಡ. ಅವ್ರಿಗೆಲ್ಲ ಸ್ವಲ್ಪ ರಾಮಣ್ಣಂದು ಕಿಟ್ಟಣ್ಣಂದು ಇಲ್ಲ ಋಣ. ಹಾಂ ನನಗೊಬ್ಬಂಗ ಏನೂ ಇಲ್ಲಿರೋ ಋಣ ಇಲ್ಲ. ಅಜ್ಜಿಪಾತ್ನಾಯ್ ಯಾರಿಗೆ? ನನಗೆ. ಯಾಕಿಲ್ಲ? ಒಂದ್ ಜೊತೆದಿಲ್ವಾ? ಮುರ್ಲಿಕ್ ಹಾಕೋದಿಲ್ವಾ? ಚಿಕ್ಕಪ್ಪ ಸ್ಯಾಂಟಲಿ ಚಿಕ್ಕಪ್ಪ ಇಲ್ಲ ಮುರಳಿದ ಇವಾಗ ಮುರಳಿ ಧ್ರುವ ಸೀನಿನು ಅಲ್ಲೆಲ್ಲ ಕಿಟ್ಟಣ್ಣ ಇದು ಮಾಡ್ದ, ಅಲ್ಲ ರಾಮಣ್ಣ ಮನೆಯಾಗಿದ್ದ. ಒಂದು ಸ್ವಲ್ಪ ದಿವಸ ಹೈದರಾಬಾದಕ್ಕೆ ನೌಕರಿ ಹಚ್ಕೊಟ್ಟ. ಈ ಶಕತ್ಲಬಾಯಿ ಅಣ್ಣಂದ್ರ ಇದ್ರು. ಗುಬ್ಬಿ ಬಂತ್ ನೋಡ್ರಿ, ಗುಬ್ಬಿ. ಅದೇ ಒಂದ್ಸಲ ರಾಮಣ್ಣನ ಮನೆಗೆ ಹೋಗಿದ್ದೆ, ಶಿವಮೊಗ್ಗದಾಗಿದ್ದೆ ಅಕ್ಕನ ಜೊತೆ. ನೀವು ಬೆಂಗಳೂರಾಗ ಹೋಗೇ ಇಲ್ಲನ? ಯಾವಾಗ ಬರ್ತಿ? ಶನಿವಾರ ಬಂದಂತ ಹೋಗಿದ್ದೆ. ಬಂದವನೆಂದು ಮಹಾಂತ ಮಧುರ ಶೇರ್ ಮಾಡ್ಕೊಂಡ್ವಿ. ಶೇರ್ ಮಾಡ್ಕೊಂಡ್ವಿ. ಇವ್ರು ಪಲ್ಲಂಗ ಹೆಂಗೆ ಶೇರ್ ಮಾಡ್ಬೇಕು? ಬಂದದ ಮಾವ ತಂದ ಇರೋಂಗ ಅನ್ನ ಶಿವಮೊಗ್ಗದಿಂದ ಟ್ರೈನ್ ಬರ್ತದಲ್ಲ, ಹಾಕಿದ್ರೆ ಆಮೇಲೆ ಬೆಂಗಳೂರಿಗೆ ಹೋಗ್ಬೋದು ಜಂಕ್ಷನ್, ಅಲ್ಲ ಮೈಸೂರು ಹರ್ಸಿಕೆರೆ ಆತ್ಮ ಆಯ್ತೇನ್ರಿ ನಿದ್ದೆ? ನಿದ್ದೆ ಮಾಡಿಲ್ಪ ನಾ ಸುಮ್ಮನೆ ಕಣ್ಣು ಮುಚ್ಕೊಂಡು ಆ ಬ್ರೇಕ್ ಹಾಕಿದಾಗ ಹಿಂಗೆ ಹರಿತಿತ್ತು ನನ್ನ ಬೆಂಗಳೂರು ಮಲೆ ಹೀಗಾಗಿಬಿಡ್ತು ನಮಗೆ. ಮೊನ್ನೆ ಒಂದು ಕೆಟ್ಟಿದ್ದು ತರ್ಸಿಕೆರೆ ಒಳಗಲ್ಲ ಮಂಡ್ಯ
ಮಂಡ್ಯ ಅಸಲಿಂದ ಕ್ಷಣದಿಂದಲೇ ಈ ಭೂಮಿ ಬಾನು ಹೊಸದಾಗಿದೆ ಖುಷಿ ನೋಡಿಲ್ಲ ನಾವು ಅಲ್ಲ ಆರೋಟೆ ಖಾತ್ರಿ ಇದ್ರು ಮದುವೆ ಆದ್ಮೇಲೆ ನೋಡ್ಬೋದನ್ನ ಸುಮಾರಾಗಿತ್ತು ಸರಿ ಅಲ್ಲ ಆಮೇಲೆ ತಾವ್ರ ಅವಾಗೆಲ್ಲ ಗಂಡು ಹೆಣ್ಣು ಸೇರೋ ಸ್ಕೂಲ್ ಇತ್ತು ಇಬ್ರು ಸೇರಿ ಹೋಗ್ತಿದ್ರೆ ಬೇಡ ಅಂತಾರ ಬರೀ ಹೆಣ್ಣು ನೋಡ್ಕೊಂತೀನಿ ಅಂತ ಹೇಳಿದೆ ಆಮೇಲೆ ಮಾಮ ಅಂದಿದಲ್ಲ ಬಿಡ್ಲಿಕ್ಕೆ ಬರೋದು ಹಂಗೆ ಬಂದ್ಬಿಟ್ಟ ಬಿಡ್ಲಿಕ್ಕೆ ಇಲ್ಲ ಇದಲ್ಲ ಈಗ ಬೇಡ ನಡಿ ಮನೆಗೆ ಅಂತ ನಾನು ಜೊಗ್ಗಡ್ಲಿಕ್ಕೆ ಹತ್ಬಿಟ್ಟೆ ಅಂದ್ರೆ ಅಷ್ಟೆಲ್ಲ ಮಾಡ್ಕೊಂಡು ಬಂದು ಮನೆಗೆ ವಾಪಸ್ ಹೋಗ್ಬಿಟ್ರೆ ಆಮೇಲೆ ಮೇಷ್ಟ್ರು ಗಿಷ್ಟ್ರು ಎಲ್ಲ ಹೇಳಿದ್ರು ಇಲ್ಲಿ ನಾವೆಲ್ಲ ಇದ್ದೀವಿ ಯಾಕೆ ಇದು ಮಾಡ್ತೀರಿ ಹಾಗೆ ಏನೋ ಹೇಳಿದ್ದ ಆಮೇಲೆ ಹ್ಞೂ ತಗೊಂಡ ಆಮೇಲೆ ಬಂದಿದ್ದು ಮತ್ತೆ ಮಕ್ಕಳಾಗ್ತದ್ದು ಆಮೇಲೆ ಏನ್ ಕರೆ ಹೇಳಿದ್ರು ನಮ್ಗೆ ಬೇರೆ ಯಾವಾಗ ಏನ್ ಕರೆ ಹೇಳಿದ್ರು ಸುಳ್ಳು ಹೇಳ್ತೀನಿ ಅಂತ ಭಾಳ ಹಿಂದಿತ್ತು ನಮ್ಮ ಆನವಟ್ಟೆ ಯಾವಾಗೆಲ್ಲ ಈಗ ಅವ್ರಿಗೆ ಅವಾಗೇನಾರ ಡೌಟು ಅಲ್ಲ ಅಲ್ಲಿ ಹೋಗಿದ್ರು ಮಜಾ ಮಾಡ್ಲಿಕ್ಕೆ ಇದನ್ನೇ ಉಳ್ದಿದ್ದಿಲ್ಲ ನಂಗೆ ಮನೆಗೆ ಹೋಗಿಂದ ಏನ್ ಮಗಳಾಗ್ತಕ್ಕಂತ ಅದ್ರ ಕಡೆ ಅಲ್ಲ ಅದಕ್ಕೆಲ್ಲ ಎಲ್ಲಿ ಲಿಂಗಾಯತರ ಜೊತೆ ಸೇರ್ಬಿಡ್ತಿರೋ ಅಂತ ಡೌಟ್ ಅವ್ರಿಗೆ ಎಲ್ಲಿ ಲಿಂಗಾಯತರ ಜೊತೆ ಸೇರ್ಬಿಡ್ತಿರೋ ಅಂತ ಅವಾಗಿನ ಎಲ್ಲ ಮಜಾ ಅಂದ್ರೆ ಅಲ್ಲಿಂದ ಕರ್ಕೊಂಡು ಹೋದ್ರೆ ಇದೇ ಕಾರಣಕ್ಕೆ ವಾಪಸ್ ಕರ್ಕೊಂಡ್ ಬಂದ್ರೆ ಮಗು ಮೇಲೆ ಏನ್ ಪರಿಣಾಮ ಬೀರುತ್ತೆ ನಾವು ಇದು ಮೊದಲು ಲಕ್ಷ್ಮೀಪ್ಪ ಮನೆ ಇರ್ತಾಳೆ ಹಳೆ ಮನೆ ಹೊಸ ಮನೆ ಆಮೇಲೆ ಕಟ್ಟಿಸ್ದ ಹಳೆ ಮನೆ ಇರ್ತಾರೆ ಹಳೆ ಮನೆಯಿಂದ ಒಬ್ರು ಪಿವನ್ ಮೇಟ್ರು ಅಂತಿದ್ರು ಅವರಿಂದ ಟ್ಯೂಷನ್ ಹೋಗ್ತಿದ್ವ ಯಾರ ಮೇಟ್ರು ಚಲೋ ಇಲ್ಲ ಅಂತ ಹೇಳಿದ್ರಂತ ಮೂರಲ್ಲಿ ಕೇಶವ ಇಬ್ಬರು ಬಂದ ನಾವು ಟ್ಯೂಷನ್ ಮೊದಲು ಕರೀಲಿಕ್ಕೆ ನನ್ನ ಆಮೇಲೆ ಎಷ್ಟೋ ದಿವಸ ಹೋಗ್ಯಾವಿ ಅವತ್ತೇ ಗೊತ್ತಾಗೋದು ಹೊರ ಬರ್ತೀವಿ ನಿಂತಾರಲ್ಲ ಇವ್ರಿಬ್ರು ಯಾಕ್ರು ಅಂತ ಬಾಡಿ ಗಾರ್ಡ್ಸ್ ಆಮೇಲೆ ನಾಳೆಯಿಂದ ಇಲ್ಲಿ ನಿಮ್ಮ ಟ್ಯೂಷನ್ ಅದು ಯಾರು ಹೇಳಿದ್ರೆ ನಾವು ವಿವರ ಚಲೋ ಇಲ್ಲ ಅಂತ ಹೇಳಿದಂತ ಮನೆಗೆ ಕೈ ಹಿಡಿದು ಮಾಡ್ಲಿಕ್ಕೆ ಮಾಮ ಕೈ ಹಿಡ್ಕೊಂಡಾಗ ಮೇಟ್ರಿಂದ ಅದಕ್ಕೆ ನಾನು ಸಣ್ಣ ಹತ್ತುತ್ತ ಹೋಗ್ತೇವೆ ಅಂತ ಒಟ್ಟೆ ಇಬ್ಬರನ್ನ ಕಳಿಸ್ಕೊಳ್ಳೆ ನಾಳೆ ಆಮೇಲೆ ನಡ್ಕೋತ ಮನೆ ತಕ್ಕ ಹೋಗೋ ತಕ್ಕನೂ ಹತ್ತೇವೆ ನಾಳಿಂದ ಟ್ಯೂಷನ್ ಇಲ್ಲಿ ನಿಮ್ಗೆ ಅಂತ ನಾಳೆ ನೀವು ಇಬ್ಬಿಬ್ರು ಬಂದಾರ ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ಕಾರಣ ಚೆನ್ನಾಗಿದೆ ಬೇಸು ಸರಿ ಇಲ್ಲ ಅಲ್ಲ ಬೇಸು ಸರಿ ಇಲ್ಲ ಕಾರಣ ಚೆನ್ನಾಗಿದೆ ಕೇಶವ ಇಬ್ರು ಬಂದಿದ್ರು ಆಮೇಲೆ
ಸಾಮಣ್ಣ ಅಲ್ಲ ಇವ ತಾರಕನ ರೈತ ಸಾಮಣ್ಣ ಅವ ಒಂದು ಸ್ವಲ್ಪ ಸರಿ ಇದ್ದಿದ್ದಿಲ್ಲ ಕ್ಯಾರೆಕ್ಟರ್ ಇದ್ರಾಗ. ಒಂದೇ ನಾನು ಸಲ ಇಬ್ರು ಅವ್ನ ಎಡ್ಕಾಲ್ ಕಟ್ಕೊಂಡು ಗಣಿತ ಲೆಕ್ಕ ಹೇಳ್ಕೊಳ್ಕೊತಿದ್ವಿ. ಮಾಮ ಎಷ್ಟು ನಾಚಿಕಾಗಿ ನಾವು ನಡ್ಕೊಳ್ ಕಟ್ಕೊತೀವಿ. ಭಾರಿ ಬೈಸ್ ಹೊಡಿತು ಅಂತ ಅವ್ನ ಮಾತಾಡಿಸ್ಬಾರ್ದಿಲ್ಲ ಅಂತ ಅವ್ನು ನಮ್ಮನ್ಯಾಗ ಇದ್ದ. ಹಂಗಾಗಿ ट्यूशन वाटता ट्यूशन चाललंय वाटता काहीतरी गडबड आहे वाटता. असं ಅದಕ್ಕೆ ನಾವು ಟ್ಯೂಷನ್ ಅದ್ರ ಬಾಗ್ ತೆಗ್ತಿದ್ರ ಹಾಲ ಹೌದಾ ಅದ ಮತ್ತೆ ಲೆಕ್ಕ ಹಿಡಿಸ್ಬೇಕು ಅಂತ ಹೇಳ್ಕೊಳ್ಕ ಕೂತಿದ್ವಿ. ಅದು ಕಟ್ಟಿ ಮೇಲೆ ಒಂದು ಚಾಪಿ ಮೇಲೆ ಮತ್ತೆ ಚಾಪಿ ಮೇಲೆ ಕೂತಿದ್ವಿ. ಜಗ್ಗೆ ಬೈದು आजूला बाजूला वाटतं ಕಡೆಗೆ ಅವ ಹೇಳಿದ್ ಕರೆಕ್ಟ್ ಆಯ್ತು. ಅಕ್ಕಿನ ಚಾಪಿ ಮೇಲೆ ಕೂತಿದ್ಲು ಎಷ್ಟೋ ಒಂದು ದಿವಸ ಗಣಿತ ಹೇಳ್ಕೊಳಕ್ಕೆ. ಯಾರು ಆಕೆ ನಮ್ಮೆ ಅಲ್ಲ ಏನಾಯ್ತು ಕಡಿಗೆ ಏನಾಯ್ತು ಕಡೆಗೆ ಅಮ್ಮಣ್ಣ ಮಗಳ ಮದುವೆ ಮಾಡ್ಕೊಂಡ ಅಂದೆಲ್ಲ ಚಿಕ್ಕಪ್ಪನ ಮಗ ಇದಾರಲ್ಲ ಮಗಳು ಅವಳು ಚಾಪಿ ಮೇಲೆ ಕೂತ್ಕೊಂಡು ಪಾಠ ಹೇಳಿಸ್ಕೊತಿದ್ಲು. ಜಯಣ್ಣನ ತಂದೆವಲ್ಲ ಜಯಣ್ಣನ ತಂಗಿ. ಅಯ್ಯಪ್ಪ ಅಲ್ಲ ಹಳ್ಳಿ ಊರಲ್ಲಿ ಜಗಳ ಮಾಡ್ಲಿಕ್ಕೆ ಬರ್ತಲ್ಲ ಹಂಗೆ ಎರಡು ಹಳ್ಳಿಗಳು ಕುಡ್ಗೋಲು ಗಡ್ಲಿ ಎಲ್ಲ ತಗೊಂಡ್ಬಂದಿದ್ರು. ಅಲ್ಲ ಮದುವೆ ಛತ್ರದಾಗೆ ಮದುವೆ ನಡೆದಿತ್ತು. ಅವ್ರ ಬಗ್ಗೆ ಯಾರ್ದು ಜಯಣ್ಣ ಬಡಿಸ್ತಿದ್ದ ಸ್ವಾಮಣ್ಣ. ವಿರೂಪಾಕ್ಷಪ್ಪನವರು ಧರ್ಮಛತ್ರ ಅಂತ ಹೆಸರಿಟ್ಟಿದ್ದಾರೆ. ಧರ್ಮಛತ್ರ ಅಂದ್ರೆ ಫ್ರೀ ಛತ್ರ ಅಂತ. ಹೌದು, ದುಡ್ಡು ವಸೂಲು ಮಾಡ್ತಾ ಇದ್ರು ಬಾಡಿಗೆ. ಮತ್ತೆ ಫ್ರೀ ಅಂತ ಯಾಕೆ ಹೆಸರಿಟ್ಟಿರು? ತೆಗಿರೋದು ಧರ್ಮ ಅಂತ ತೆಗಿರಿ ಅಂತ. ಯಾರ್ಯಾರ ಮದುವೆ ಆಗಿದೆ ಇಲ್ಲಿ? ಸ್ಕೂಲ್ ಏನೋ ಹೇಳ್ತಿದ್ದಿಲ್ಲ ಏನು? ಮದುವೆಗಿದ್ರೆ ಮಾಡಲ್ಲ ಈಗ. ಹಾಂ ಈಗ ಯಾರು ಕುಡಿಯಲ್ಲ ನೀರಿದೆ. 100 ಕುಂಡಿ ತಗೊಳ್ಬೇಕಾದ್ರೆ ನಳ ಬಂದೋಗಿದೆ. ನೀರಿನ ಬಣ್ಣ ನೋಡಿದ್ರೆ ಗೊತ್ತಾಗುತ್ತೆ. ಇಫ್ ಯು ಆರ್ ಯೂಸಿಂಗ್ ಇಟ್ ಕಲರೇ ಬೇರೆ ಥರ ಇರುತ್ತೆ. ಸ್ಕೂಲ್ಗೆ ಹಿಂಗೆ ಹೋಗ್ತಿದ್ದೀನಿ ನೀನು? ಇಲ್ಲಿ ಹಿಂಗೆ ಹತ್ಕೊಂಡು ಅಲ್ಲಿಂದ ದಾರಿ ಇದೆಯಾ ಅದಕ್ಕೆ ಒಳಗೆ? ಆ ಕಡೆ ಹೋಗಿ ಕೆಳಗಡೆ ಇಳಿದ್ಬಿಟ್ಟು ಹಿಂಗೆ ಮತ್ತೆ ಮುಂದೆ ಬರಲ್ಲಪ್ಪ ಮಕ್ಕ? ಮುಂದೆ ಬರಲ್ವಾ? ಮುಂದೆ ಆ ಕಡೆ ಹೋಗ್ತೀರ? ಇದು ಅಡುಗೆ ಮನೆ. ಇದೆರಡು ರೂಮು, ಮೇಲೆ ಅಟ್ಟ ಅದೆ. ಸುನಿತಾ ವಂಜ ಇಂದ್ರ ಅದ್ರ ಮದುವೆ ಇಲ್ಲ ಆಗಿದೆ. ನಮ್ಮ ಮನೆಗೆ ಹತ್ತಿರ ಇರ್ತಿತ್ತು. ಇಲ್ಲೇ ಈಗ ನೀರಿಂದ ಅನುಕೂಲ ಇಲ್ಲ ಅನ್ಸದೆ. ಅದಕ್ಕೆ ಯಾರು ಮದುವೆ ಅದಕ್ಕೆ ಯಾರು ಮದುವೆ ಮಾಡಲ್ಲ ಅಂತೀಗ. ಬೀಗ ರೂಮು ಇಲ್ಲಂದು ಬಣ್ಣದ ನೀರಿಗೆ ಬಣ್ಣ ನೋಡಲ್ಲ ಮೊದ್ಲು ಹೆಂಗಿರ್ತಿತ್ತು. ಹೌದು, ಅವು ಯಾವ ಯೂಸ್ ಮಾಡೋದು ಕೆಟ್ಟಂಗೆ ಅಲ್ಲ ಅವು. ಎಲ್ಲ ನಳ ಆಗೋಣ ಯಾರು ಹೊಂಡದ ನೀರಿಗೆ ಬರಲ್ಲ ಏನು. ಎಷ್ಟು ಸಿಹಿ ಇರ್ತಿದ್ವು ನೀರು. ಬಕೆಟ್ ಪಂಚಕಜ ತೊಗೊಂಡ್ಬರ್ತಿದ್ರು. ಇದೆ ನಮ್ಮ ಮನೆಯಿಂದ ಓಡಾಡಿ ಬಂದು ಕೂಡ್ತಿದ್ವಿ. ಅದೇ ಪ್ರಭಾಕರ್ ಮನೆ, ಪ್ರಭಾಕರ್ ಚಿಕ್ಕಪ್ಪನ ಮನೆ. ಅವ್ರ ಎಲ್ಲ ನಮ್ಮ ಕ್ಲಾಸ್ಮೇಟ್ ಇದ್ದಾರೆ ಅವ್ರಲ್ಲ. ಅವಾಗೆಲ್ಲ ಇದು ಇತ್ತು ಮೇಂಟೆನೆನ್ಸ್. ಈಗ ಮದುವೆನೇ ಮಾಡಲ್ಲ ಅನ್ನೋಣ. ಯಾರು ನೋಡ್ಕೊಂಡ್ರೆ ಅದೇ ಎಂಕಣ್ಣ ತೋರಿಸಿದ್ನಲ್ಲ, ಆ ಕೊಪ್ಪಳೆ ಆ ಕಡೆ ಬರುತ್ತೆ. ಆ ಜಾಗ ಬರುತ್ತೆ, ಆ ಕಡೆ ಬರ್ತದೆ. ಇದು ಮಂಜಕ್ಕ ಅವ್ರ ಮದುವೆ ಆಗಿ ಛತ್ರ ನೋಡಿದ್ವಿ. ವಂಜ, ಸುನೀತಾ, ಇಂದ್ರ 3 ಜನ ಇಲ್ಲೇ ಆಗಿದೆ. ನಾ ಇಲ್ಲೇ ಕೈ ಮುಗಿದು ಬಂದೆ ಈಶ್ವರನ.
ಪಂಚಗಜ ಕೊಡ್ತಿದ್ರು ಓಡೋದು ಇದೇ ದೇವಸ್ಥಾನ ಹಾಂ ಅವ್ರ ಶೆಟ್ಟಲ್ಲೇ ಈಶ್ವರ ದೇವಸ್ಥಾನ ನಮ್ಮ ಬ್ರಾಹ್ಮಣರೆಲ್ಲ ಅಲ್ಲೇ ಆಂಜನೇಯ ದೇವಸ್ಥಾನ ಹನುಮಂತರ ಗುಡಿ ಆಮೇಲೆ ಹೋಗಿ ಬರ್ತೀನಿ ಸ್ನಾನ ಮಾಡಿ ಇದು ಈಗ ಒಂದು ಪೂಜಾರ ಮನೆ ಇತ್ತು ಹೀಗೆ ತವಾಗ ಹೌದಾ ಇವರು ಜಾಪಾಸ ಮನೆ ಇದು ಬಾಗಿಲೆಲ್ಲ ಬಿಟ್ಟು ಕಟ್ಟೆ ಸುತ್ತಿ ಅದ ಶೀತಕ ಹಾಂ ಇಲ್ಲೇ ಒಂದು ಪೆರು ಗಿಡ ಇತ್ತು ಲೋಯ್ತ ಏನು ಮಾಡಕ್ಕೆ ಏನು ಮಾಡಲ್ಲ ಹಿಡ್ಕೊಂಡು ಇಲ್ಲೇ ಪೆರು ಗಿಡ ಇತ್ತು ಎಲ್ಲಿ ಇಲ್ಲಿ ಆಮೇಲೆ ಅಲ್ಲೇ ಆ ಮನ್ಯಾಗೆ ಜಾಬ್ ಮೇಸ್ಟ್ರು ಅಂತ ನಾವು ಸ್ಕೂಲ್ ಮೇಸ್ಟ್ರು ಅವ್ರು ಯಾರವರು ಅಂದ್ಕೊಳ್ಳೆ ಬಿಡ್ಬಿಡು ಗಿಡ ಇಳಿಯೋದು ಇವ್ರ ಮನೆಯಿಂದ ಆಚೆ 2 ಬಾಗಿಲಿದ್ವ 2 ಮನೆ ಇದ್ವು ಆ ಕಡೆದು ಮೆಸ್ಟ್ರು ಮನೆ ಯಾರದು ಅಂದ್ಕೊಳ್ಳೆ ಹಂಗೆ ಹಂಗೆ ಹೋಗಿ ತುಂಬ್ಕೊಂಡಿರ್ತಿದ್ವಿ ಬಿಡು ಓಡಿ ಇವ್ರ ಮನೆಯಿಂದ ಆಚೆ ಹೋಗೋದು ಇವ್ರ ಮನೆಗೆ ಯಾರು ಬೈತಿದ್ದಿಲ್ಲ ಕರ್ಮೆ ಹಾಂ ಕರ್ಮೆ ಬಂದಿದ್ದಾರೆ ಅದ್ಯಾಕೋ ಅಲ್ಲ ಯಾಕೋ ಉಳಿದಿದೆ ಮೊದಲು ಒಳಗಷ್ಟೇ ಇತ್ತು ಸಣ್ಣದು ಇದು ಇತ್ತು ಅಷ್ಟೇ ಗರ್ಗುಡಿ ಇಲ್ಲೆಲ್ಲ ಹೆಸರು ಕಾಳು ಕಡಲೆಕಾಳು ಒಣ ಹಾಕ್ತಿದ್ವಿ ಕಾಯ್ಕೋಸ್ ಕೊಡೋದು ಗುಡಿ ಕಟ್ಟಿಗೆ ನಮ್ಮ ಮನ್ಯಾಗ ಮಾಡ್ತಿತ್ತಲ್ಲ ಬ್ಯಾಳೆ ಅವ್ನು ನೀರನ್ನ ನೆನೆಸಿ ಇಲ್ಲಿ ಒಣ ಹಾಕೋದು ಆಮೇಲೆ ಒಂದು ಬ್ಯಾಳೆ ಮಾಡಿ ಮುಚ್ಚಿಬಿಟ್ಟಾರನ್ನ ಇದೆ ಈ ಈ ಮನೆಯಿಂದ ಹಾಗೆ ಹೋಗ್ತಿದ್ದೆ ಪೇರ್ಕೊಯ್ಕೆ ಅದು ಮೇಷ್ಟ್ರ ಮನೆ ಅವ್ರು ಜಾಬ್ ಮೇಷ್ಟ್ರು ಅಂತ ಹೆದರ್ತಿದ್ವಿ ಭಾಳ ಅವರಿಗೆ ಇಲ್ಲಿ ಜಾರ್ಗುಂಡೆ ಆಡಿದ್ರು ಬೈತಿದ್ರು ಅವರು ಇಲ್ಲೇ ನೋಡಿ ಬರ್ರ ಜಾರ್ಕೊಂಡು ಬರೋದು ಇಲ್ಲಿ ಮೇಲ್ಗಡೆ ಬೀಳ್ತೀವಿ ಅಂತ ಯಾರು ಅಂದ್ಕೊಂಡೆ ಹೆದರ್ ಅವು ಚಲೋ ಜಾರ್ತಿರ್ತದ ಈಗ ಜಾರಂಗಿಲ್ಲ ಸಸಿ ಯಾರು ಅಲ್ಲ ಇವೆಲ್ಲ ಪರಿಮಳ ಸುದ್ದಿ ಇವೆಲ್ಲ ದೊಡ್ಡ ದೊಡ್ಡ ಅಮ್ಮ ಸುದ್ದಿ ಮಗ ಅಮ್ಮ ಇಲ್ಲಿ ನಿಂತ್ಕೊಂಡು ನಮ್ಗೆ ಕೈ ಮಾಡ್ತಿದ್ರು ಎಷ್ಟು ದೂರ ಸಿಗ್ತವ ಈಗೆಲ್ಲ ಇಲ್ಲ ಇದು ಹಾಂ ನಿನ್ನೆ ಬಂದೇವೆ ಅದ ನೋಡ್ಬೇಕನ್ಸಿತ್ತು ಊರು ಅದಕ್ಕೆ ಬಂದೆ ಡ್ರೈವರ್ ಇದೇನೆ ಇದಾನೆ ಸ್ನಾನ ಮಾಡ್ಕೊಡ್ಬೇಕು ಅಲ್ಲ ಫಲ್ಗುನ್ ಮನೆ ಕಟ್ಟಿ ಹೋಗ್ಬಿಟ್ಟದೇನು ನಾವು ಕೂಡೋದು ಹೊಂಡ ಫಲ್ಗುನ್ ಮನೆ ಕಟ್ಟಿ ಮೇಲೋಣ ಅಟ್ಟ ಬನ್ನಿ ಪಮಕ ಬರ್ತೀರಾ ಬನ್ನಿ ಪಮಕ ನಾ ಹೇಳ್ಕೊಟ್ಟು ಮಾಡ್ತೀನಿ ಬನ್ನಿ ತಾಳಪ್ಪ ತೋರಿಸ್ಬಾ ಅಲ್ಲಿ ಎಲ್ಲಿ ಓದ್ತಿದ್ದಿ ನಾನು ಒಬ್ಬನೇ ಮಲಗ್ತಾ ಇದ್ದೆ ಇಲ್ಲಿ ಅದೇ ಅಲ್ಲಪ್ಪ ವೆಂಕಟೇಶ್ ಇದು ಮಾಮಂದಲ್ಲ ಅದಲ್ಲ ಇದ್ರ ಮೇಲೆ ಇಷ್ಟೇ ನಿಂತಿದ್ದು ಅವಲೇನ ಮೊದಲು ಟೋಟಲ್ ಇತ್ತು
ಮತ್ತೆ 2 ನಾಲ್ಕು ಹೊಡಿತು ಅಷ್ಟೇ. ಇಲ್ಲಿ ಓದ್ತಿದ್ರೆ ನೀವು? ಇದೇ ಕುರ್ಚಿನ? ಕುರ್ಚಿ ಇಲ್ಲ, ಒಂದು ಚಾಪೆ ನೆಲ ಮೇಲೆ. ಐ ವಾಸ್ ಬಾರ್ನ್ ಹಿಯರ್. ಹೌದಾ? ಮೈ ಬರ್ತ್ ಪ್ಲೇಸ್. ಫೋಟೋ ತೆಕ್ಕೊಪ್ಪ. ಜನ್ಮಭೂಮಿ. ಇದು ಅಜ್ಜನ ಮಂಚ. ಇದಾ? ಇಲ್ಲಿ ಮೇಲ್ಗಡೆ ಹುಡುಕಿದ್ರೆ ಇದು ಸಿಗ್ಬೋದಪ್ಪ. ನಮ್ಮ ಅಜ್ಜ ಗಿಜ್ಜ ಬರ್ತೀನಿ ಲೆಟರ್ಸ್ ಎಲ್ಲ ಇದು ಶಿರಾಕೊಪ್ಪಕ್ಕೆ ಬರ್ತೀನಿ, ಎತ್ತಿನ ಗಾಡಿಯನ್ನಾಗಲಿ ಉಲ್ಟಾ ಇಟ್ಟವೆ. ದಿಸ್ ವರ್ಷ ಇಸ್ ಟೇಕನ್ ಓನ್ಲಿ ಎಟ್ ದಿ ಟೈಮ್ ಆಫ್ ಡೆಲಿವರಿ. ಈ ಮಂಚ ಯಾರ ಮನೆಯಲ್ಲಿ ಇಟ್ಟಿರ್ಬೋದು ಎಲ್ಲವೇ. ಒಂದು ಮರ ತೊಟ್ಲ ಯಾವಾಗಿಂದ ಕೊಟ್ಟದಾಗಿಂದ ಇದಾಗಿದ್ದು ನಮ್ಮ ಅಮ್ಮನ ತವ್ರ ಮನೆ ಕೊಡ್ತಾರಲ್ಲ. ತುಳಸಿ ಇದ್ರದ್ದು ತುಳಸಿ ಕಟ್ಟಿದ್ದು ಮಂಟಪ. ಹಾಂ, ತುಳಸಿ ಕಟ್ಟಿ ಮಂಟಪ. ಒಂದ್ ಜೊತೆ ಮದುವೆ ಇಲ್ಲಾಗಿತ್ತು ನೋಡೋಣ. ಇಲ್ಲಿ ಹಾಂ, ಇಲ್ಲೊಂದು ಮಂಟಪ, ಆ ಕಡೆ ಒಂದು ಮಂಟಪ. ಇಲ್ಲಿರ್ಬೋದು ನೋಡು. ಛತ್ರದಲ್ಲಿ ಮಾಡಿದ್ರು ಒಂದು. ಹಾಂ, ಛತ್ರದಲ್ಲಿ ಅದು ಇದು ಎಸದೆ ಇಲ್ಲಿರ್ಬೋದು ನೋಡು. ಪತ್ರ ಹತ್ರ ಮೌನ ಮೊಗ್ಗೊಡೋದಾಗ. Sometimes I used to sit here and read, seeing people going. This is a balcony. ಒಳಗಡೆ ಹೋಗಕ್ಕಾಗತ್ತಲ್ಲ? ಒಟ್ಬಿಟ್ಟಿದ್ದಾರೆ ಕಲ್ಲು ಎಲ್ಲ. ಎಲ್ಲಿಂದ ಹೋಗ್ತಿದ್ದೇವೆ ಹೊರಗೆ? ಇಲ್ಲಿ ಬಾರಿ, ದಿಸ್ ಇಸ್ ಎ ಡೋರ್. ಇಲ್ಲಿ ಕೂತು ಓದ್ತಿದ್ವಿ. ಅಲ್ಲಿ ಹೊರಗಡೆದೆಲ್ಲ ಚೆನ್ನಾಗಿತ್ತು ಅವಾಗ. ಕ್ಲೀನಾಗಿತ್ತು. ಇಲ್ಲಿ ಕುತ್ಕೊಂಡ್ಬಿಟ್ಟು ಹಿಂದಿ ಡಿಕ್ಷನರಿ, ಸಂಸ್ಕೃತನ ಕಾಣಿಸ್ತಾ ಇಲ್ಲ. ಧೂಳಿದೆ ತುಂಬ. ತೆಗೆದು ಬಿಡೋದು. ಏನು ಮಾಡ್ತೀವಿ ಅಲ್ಲೇ ನಾವು? ಇದೆಷ್ಟದಲ್ಲ ಲೋಹಿತ, ಆ ಸೈಡು ಅಷ್ಟೇ ಹೌದು. ಯಾವ್ದಾರ ಓದಿ ಪುಸ್ತಕ ಮಂಟಪ ಹಾಕೋದ್ರೆ ಕಾಣಿಸ್ತದೆ. ಇಲ್ಲಿ ಇಷ್ಟ ಅಲ್ಲಿ ಇಷ್ಟ ಗೊತ್ತಾಗೋದು. ಇಲ್ಲಿ ಇಷ್ಟದ ಮಂಟಪದ್ದೇವು ಮಂಟಪ ಎಲ್ಲ ಆಗ್ತದೆ. ಇದೆಲ್ಲ ತೂಗುಮಂಚ ಇಲ್ಲಿ ಕಟ್ತಿದ್ರು ಮನೆ. ಇಲ್ಲ ಇಲ್ಲಿ ಇದು ನೋಡ್ರಿ ಬಿಲ್ಲದು ಕುಕ್ಕಿದೆಲ್ಲ ಇದೆಲ್ಲ ಅಲ್ಲಿ ಕಟ್ತಿದ್ದು. ಇದು ಕರಡಿ ಅದೇನದ? ಸೋಲಾರ್ 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 ಇಲ್ಲಿ ಹಾಕಕ್ ಬರ್ಲಿಲ್ಲ. ನೀವು ಹುಡ್ದಾಗ ಮಂಚ ಈ ಕಡೆ ಹಾಕಿದ್ರ? ಹಿಂಗೆ ಹಾಕಿದ್ರ? ಅದು ಇಲ್ಲ, ಐ ವಾಸ್ ಬಾರ್ನ್ ಹಿಯರ್. ದಟ್ ಇಸ್ ವಾಟ್ ಯು ನೋ. ಮಂಚ ಇಲ್ಲೇ ಇಲ್ಲ ಅವಾಗ. ಅದೇನಂತಾರೆ ಅದಕ್ಕೆ? ಐ ವಾಸ್ ಬಾರ್ನ್ ಹಿಯರ್ ಅಂಡ್ ಐ ವಾಸ್ ರೀಡಿಂಗ್ ಹಿಯರ್ ಅಪ್ ಟು SSC. ಇಲ್ಲ ಇಲ್ಲಿ ಕಟ್ತಿದ್ರು ಯಾವಾಗ. ವೇರಿಗಡ್ಗಳು ಅವೆಲ್ಲ ನೀವು ಕೂತಿರಲ್ಲ ಈಗ ಅವ್ನು ನೋಡಿ ಸ್ಕೂಲ್ ಇಲ್ವಾ ಇದಕ್ಕೆ? ಪಾಪ ಅವ್ರು ಓದ್ತಿದ್ರು, ನಾವು ಬಂದು ಕಾಫಿ ಕೊಡ್ತಾರೆ ಮೆಜೆಸ್ಟಿಕ್ ಕಾಫಿ ಚಹಾ ಬೇಕು. ಕೊಡ್ತೀನಿ. ಇದೆ ಮಾಮ ಒಂದು ಇಟ್ಕೊಂಡು ಬರೀತಿದ್ದ ಮಾಡ್ತಿದ್ದ. ಅದು ಎತ್ಕೊಂಡು ಪತ್ರ ಬರೆಯೋದು ಇದು ಮಾಡೋದು. ಅದು ಹಿಂಗೆ ಇಳಿಜಾರ್ತಾ ಇದ್ರ ಥರ ಆಗ್ತಾರ. ಮಾಮನ ಕಪಟ ಇರ್ಲಿಕ್ಕೆ ಅವ್ರು ಇರ್ತಾರಲ್ಲ ಅದೇನು ಕಪಟ ಅಲ್ಲಿ ಅಟ್ಟ ಮೇಲೆ ತಂದಿಟ್ಟಾರೆ ಅಂತ ಹೇಳ್ತಿದ್ರು ಮರದ್ದು. ಕೊಡ್ತೀನಿ. ಕಾಫಿ ತೋತಿರೋ ಟೀ ತೋತಿರೋ? ಹಿಂಗೆ ಅನಿಸ್ತದೆ. ಫೈನ್. ಚಾರ್ಜ್ ಆಗಿಲ್ಲ ಅಂತಿದ್ರೆ ಬ್ಯಾಟ್ರಿ ಸರಿಯಾಗಿ ಯಾರು ಅಲ್ಲಾಡ್ಸ್ಬಿಟ್ಟಿದ್ದಾರೆ ಬ್ಯಾಟ್ರಿ.
ಬಟ್ಟಲ್ಲಿ చూసిದೆ ನನ್ನಲ್ಲಿ ನಿಮ್ಮ ಅಪ್ಪ ಅಮ್ಮನ ಫೋಟೋ ಇದ್ರೆ ಚೆನ್ನಾಗಿದೆ. ಗಾಡಿ ತುಳಿತೇನೆ ನಾವು. ಇದು ಅಜ್ಜ ಯೂಸ್ ಮಾಡ್ತಿದ್ದ ಅಜ್ಜ ಪಕ್ಕದ ನಿಮ್ಮ ಕಾಕ. ಇದೆಲ್ಲ ತೆಗಿಬೋದಾ? ಇದು ಪೂರ್ತಿ ತೆಗೆದಿಟ್ಬಿಡ್ಬೋದೇನೋ ಇದೆಲ್ಲ? ದಿಸ್ ಈಸ್ ಒರಿಜಿನಲ್ ಮನೆ.